ಅಂಡ್ ವೆಲ್ಕಮ್ ಟು IAS ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಸೆಷನ್ ಅಲ್ಲಿ ನಾವು ಮೇ ತಿಂಗಳಿನಲ್ಲಿ ಕವರ್ ಆಗಿರುವಂತಹ ಆರ್ಟ್ ಅಂಡ್ ಕಲ್ಚರ್ ಕುರಿತಾಗಿರುವಂತಹ ಟಾಪಿಕ್ಸ್ ಗಳನ್ನ ಸೊ ಈ ಒಂದು ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡಲಿದ್ದೀವಿ. ಸೊ ಈ ಆರ್ಟ್ ಅಂಡ್ ಕಲ್ಚರ್ ಅಂತ ಬಂದ್ರೆ ಸೊ ಇದು ನಿಮಗೆ GS ಪೇಪರ್ 1 ನಲ್ಲಿ ಬರುತ್ತೆ. GS ಪೇಪರ್ 1 ಆರ್ಟ್ ಅಂಡ್ ಕಲ್ಚರ್. ಸೊ ಇದು ನಮಗೆ ಪ್ರಿಲಿಮ್ಸ್ ಆಸ್ ವೆಲ್ ಆಸ್ ಮೇನ್ಸ್ ನಲ್ಲಿ ನಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ನಾವು ಇವಾಗ ಸೊ ಇದರಲ್ಲಿ ಇದರ ಸಿಲೆಬಸ್ ಅನ್ನ ನೋಡೋಣ. ಸೊ ಯಾವೆಲ್ಲ ಒಂದು ಪಾಯಿಂಟ್ಸ್ ಗಳನ್ನ ಇದು ಹೊಂದಿದೆ ಅಂತ. ಸೊ ಹಿಯರ್ GS ಪೇಪರ್ 1 ನಲ್ಲಿ ನಮ್ಗೆ ಭಾರತದ ಪರಂಪರೆ ಅಂತ ಬರುತ್ತೆ. ಸೊ ಭಾರತದ ಪರಂಪರೆ ಅಂತಂದ್ರೆ ಇಲ್ಲಿ ನಮ್ಗೆ ಆರ್ಟ್ ಅಂಡ್ ಕಲ್ಚರ್ ಬರುತ್ತೆ. ಸೊ ಇತಿಹಾಸ ಅಂದ್ರೆ ಹಿಸ್ಟ್ರಿ, ಜಗತ್ತಿನ ಭೂಗೋಳಶಾಸ್ತ್ರ ಅಂದ್ರೆ ಜಿಯೋಗ್ರಫಿ, ಹಾಗೆ ಇಂಡಿಯನ್ ಸೊಸೈಟಿ ಅಂದ್ರೆ ಭಾರತೀಯ ಸಮಾಜದ ಕುರಿತಾಗಿ ನಮ್ಗೆ ಸೊ ಈ ಒಂದು GS ಪೇಪರ್ 1 ನಲ್ಲಿ ಬರುತ್ತೆ. ಎಸ್. ಸೊ ನೆಕ್ಸ್ಟ್ ಇಯರ್ ಫಸ್ಟ್ ಪಾಯಿಂಟ್ ಅನ್ನ ನೋಡಿ. ಇಲ್ಲಿ ಭಾರತದ ಪ್ರಾಚೀನ ಕಾಲದಿಂದ ಆಧುನಿಕ ಕಾಲದ ಭಾರತದ ಕಲೆ ಅಂತ ಇದೆ. ಓಕೆ. ಸೊ ಇದು ನಮ್ಗೆ ಆರ್ಟ್ ಅಂಡ್ ಕಲ್ಚರ್ ಅಲ್ಲಿ ಬರುತ್ತೆ. ಹಾಗೆ ಇಂಪಾರ್ಟೆಂಟ್ ಕಲಾ ಪ್ರಕಾರಗಳು ಬರುತ್ತೆ. ಹಾಗೆ ಸಾಹಿತ್ಯ ಮತ್ತೆ ಸಂಸ್ಕೃತಿ ಹಾಗೂ ವಾಸ್ತುಶಿಲ್ಪದ ಕುರಿತು ಏನ ಮಾಡ್ತೀವಿ ಅಂತಂದ್ರೆ ಸೊ ಆರ್ಟ್ ಅಂಡ್ ಕಲ್ಚರ್ ನಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಎಸ್. ಹಾಗಿದ್ರೆ ಇವಾಗ ಈ ಒಂದು ಭಾರತದ ಕಲೆ ಅಂತ ಇದೆ ನೋಡಿ. ಭಾರತದ ಪ್ರಾಚೀನ ಕಾಲದಿಂದ ಆಧುನಿಕ ಕಾಲದ ಭಾರತದ ಕಲೆ ಅಂತ. ಸೊ ಇದರಲ್ಲಿ ನಾವು ಇವಾಗ ಸ್ಟಡಿ ಮಾಡ್ತಾ ಇರೋದು ವೇವಿಂಗ್ ಅಂತ ಬರುತ್ತೆ. ವೇವಿಂಗ್ ಅಂದ್ರೆ ನೇಯುವಿಕೆ, ನೇಯ್ಗೆ ಅಂತ ಕರಿತೀವಿ ಕನ್ನಡದಲ್ಲಿ ಅದಕ್ಕೆ. ಸೊ ಈ ಒಂದು ಪದ್ಧತಿ ಅಂದ್ರೆ ಈ ವೇವಿಂಗ್ ಸಿಸ್ಟಮ್ ಅನ್ನೋದು ನಮ್ಗೆ ಭಾರತದಲ್ಲಿ ಸೊ ಅಂದ್ರೆ ಪ್ರಾಚೀನ ಕಾಲದಿಂದ ಅಸ್ತಿತ್ವದಲ್ಲಿ ಇತ್ತು ಅಂತ ಕೊಟ್ಟಿದ್ದಾರೆ. ಸೊ ಅದರ ಕುರಿತು ನಾವು ಇವಾಗ ಡಿಸ್ಕಸ್ ಮಾಡೋಣ. ಸೊ ಹಿಯರ್ ವಿವಿಂಗ್ ಇನ್ ಇಂಡಿಯಾ ಅಂತ ಇದೆ. ಸೊ ಭಾರತದಲ್ಲಿ ನೇಯ್ಗೆ ಅಂತ. ಸೊ ಈ ಒಂದು ಟಾಪಿಕ್ ಸದ್ಯಕ್ಕೆ ಯಾಕೆ ಸುದ್ದಿಯಲ್ಲಿದೆ ಅಂತಂದ್ರೆ ರೀಸೆಂಟ್ಲಿ ಆನ್ ನ್ಯಾಷನಲ್ ಟೆಕ್ಸ್ಟೈಲ್ ಡೇ ಅಂದ್ರೆ ರಾಷ್ಟ್ರೀಯ ಜವಳಿ ದಿನ ಅಂತ ಆಚರಣೆ ಮಾಡ್ತಾರೋ ಆ ಒಂದು ದಿನದಂದು ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಇಂಡಿಯನ್ ವೀವರ್ಸ್ಗೆ ಅಂದ್ರೆ ಭಾರತದ ಒಂದು ನೇಯ್ಗೆ ಕೆಲಸ ಮಾಡುವಂತವ್ರಿಗೆ ಏನ್ ಮಾಡಲಾಗಿದೆ, ಗೌರವವನ್ನ ಸೂಚಿಸಲಾಗಿದೆ. ಸೊ ಹೀಗಾಗಿ ಈ ಒಂದು ಟಾಪಿಕ್ ಇವಾಗ ಸುದ್ದಿಯಲ್ಲಿದೆ. ಸೊ ವೀವಿಂಗ್ ಇನ್ ಇಂಡಿಯಾ ಅಂತಂದ್ರೆ ಇಲ್ಲಿ ದ ಹಿಸ್ಟ್ರಿ ಆಫ್ ದ ಇಂಡಿಯನ್ ಟೆಕ್ಸ್ಟೈಲ್ ಅಂಡ್ ವೀವರ್ಸ್ ಇನ್ ಇಂಡಿಯನ್ ಡೇಟ್ಸ್ ಬ್ಯಾಕ್ ಟು ಏನ್ಸಿಯಂಟ್ ಟೈಮ್ಸ್. ಸೊ ಅಂದ್ರೆ ಈ ಒಂದು ಪದ್ಧತಿ ನೇಯ್ಗೆ ಅಂತಂದ್ರೆ ಫಸ್ಟ್ ಅಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ನೇಯ್ಗೆ ಅಂತಂದ್ರೆ ಸೊ ಇಲ್ಲಿ ಟೆಕ್ಸ್ಟ್ ಅಂದ್ರೆ ಬಟ್ಟೆಗಳನ್ನ ರೆಡಿ ಮಾಡುವಂಥದ್ದು. ಬಟ್ಟೆಗಳನ್ನ ರೆಡಿ ಮಾಡುವಾಗ ಏನಾಗತ್ತೆ ಅಂತಂದ್ರೆ ಅಲ್ಲಿ ನೂಲ್ ಅಂತ ಬರುತ್ತೆ. ಓಕೆ, ಅಥವಾ ಯಾರ್ನ್ ಅಂತ ಕರಿತೀವಿ. ಸೊ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಏನಂತಂದ್ರೆ 2 or more ಏನು ಯಾರ್ನ್ಗಳನ್ನ ಒಟ್ಟಿಗೆ ಸೇರಿಸಿ ಏನ್ ಮಾಡ್ಲಾಗತ್ತೆ, ಇಲ್ಲಿ ಕ್ಲಾತ್ ಅನ್ನ ರೆಡಿ ಮಾಡ್ಲಾಗತ್ತೆ. ಓಕೆ. ಸೊ ಅಂದ್ರೆ ಥ್ರೆಡ್ ಅಥವಾ ಯಾರ್ನ್ಗಳನ್ನ ಬಳಸಿ ನಾವು ಡ್ರೆಸ್ ಗಳನ್ನ ಅಥವಾ ಕ್ಲಾತ್ ಗಳನ್ನ ರೆಡಿ ಮಾಡೋದಕ್ಕೆ ನೇಯ್ಗೆ ಅಂತ ಕರಿತೀವಿ. ಓಕೆ. ಸೊ ಹಿಯರ್ ಸೊ ಇದರ ಒಂದು ಆಚರಣೆ ಅಥವಾ ಈ ಒಂದು ಪದ್ಧತಿ ಯಾವಾಗ ಅಸ್ತಿತ್ವದಲ್ಲಿತ್ತಂತಂದ್ರೆ ಸೊ ಸಿಂಧೂ ಕಣಿವೆ ನಾಗರಿಕ ಅಂತ ಬರುತ್ತೆ. ಸೊ ಅವಾಗ ಈ ಒಂದು ವ್ಯವಸ್ಥೆ ಅಸ್ತಿತ್ವದಲ್ಲಿತ್ತು ಅಂತ ನಮ್ಗೆ ಕಂಡು ಬರುತ್ತೆ. ಸೊ ಎನಿಸೆಂಟ್ ಈ ಒಂದು ಪದ್ಧತಿಯ ಬೆಳವಣಿಗೆಯನ್ನ ನೋಡೋದಾದ್ರೆ ನೇಯ್ಗೆಯ ಒಂದು ವ್ಯವಸ್ಥೆ ಸೊ ಪ್ರಾಚೀನ ಭಾರತದಲ್ಲಿ ಹಾಗೆ ಮಧ್ಯ ಭಾರತ ಹಾಗೂ ಈ ಒಂದು ಆಧುನಿಕ ಭಾರತದಲ್ಲಿ ಇದು ಯಾವೆಲ್ಲ ರೀತಿಯ ಒಂದು ಬೆಳವಣಿಗೆಯನ್ನ ಹೊಂದಿತು ಅಂತ ಸೊ ನೋಡೋಣ. ಸೊ ಮುಖ್ಯವಾಗಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಬರುತ್ತೆ. ಸೊ ಇದರ ಒಂದು ಡೇಟ್ ಅನ್ನ ನೋಡಿದ್ರೆ ಸುಮಾರು 3300 to 1300 BC ಅಂತ ಬರುತ್ತೆ. ಸೊ ಈ ಒಂದು ಅವಧಿಯಲ್ಲೂ ಕೂಡ ನಾವು ಇದರ ಒಂದು ಅಸ್ತಿತ್ವವನ್ನ ನೋಡಬಹುದು. ಸೊ ಎವಿಡೆನ್ಸ್ ಆಫ್ ಕಾಟನ್ ಕಲ್ಟಿವೇಶನ್ ಅಂಡ್ ಟೆಕ್ಸ್ಟೈಲ್ ಪ್ರೊಡಕ್ಷನ್. ಓಕೆ. ಸೊ ಇವರ ಒಂದು ಮುಖ್ಯ ಬೆಳೆಗಳಲ್ಲಿ ಏನಾಗಿತ್ತು ಅಂತಂದ್ರೆ ಹತ್ತಿ ಕೂಡ ಪ್ರಮುಖ ಬೆಳೆಯಾಗಿತ್ತು. ಹತ್ತಿ ಈ ಒಂದು ಸಿಂಧು ನಾಗರಿಕತೆ ಒಂದು ಸನ್ನಿವೇಶದಲ್ಲಿ ಹತ್ತಿ ಕೂಡ ಪ್ರಮುಖ ಬೆಳೆಯಾಗಿತ್ತು. ಸೊ ಇದನ್ನ ಕಲ್ಟಿವೇಶನ್ ಮಾಡ್ತಾ ಇದ್ರು ಅಂದ್ರೆ ಬೆಳಿತಾ ಇದ್ರು. ಅದರ ಜೊತೆಗೆ ಇಲ್ಲಿ ಅದರಿಂದ ಬಟ್ಟೆಗಳನ್ನು ಕೂಡ ತಯಾರಿಸ್ತಿದ್ರು ಅಂತ ನಮ್ಗೆ ಇಲ್ಲಿ ಕಂಡುಬರುತ್ತೆ. ಎಸ್. ಹಾಗೆ ಇನ್ನು ಈ ಮೊಹೆಂಜೊದಾರೋ ಅಂತ ಒಂದು ಪ್ರಮುಖ ಪಟ್ಟಣ ಬರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ಒಂದು ಕುರುಹುಗಳಿಸಿದೆ ಏನಂತಂದ್ರೆ ಸೊ ಇಲ್ಲಿ ಡೈಗಳನ್ನ ಹಾಕೋದಂತದ್ದು ಅಂದ್ರೆ ಬಣ್ಣಗಳನ್ನ ನೀಡ್ತಾರಲ್ವಾ ಬಟ್ಟೆಗಳಿಗೆ. ಸೊ ಆತರ ಒಂದು ಕುರುಹು ಕೂಡ ಇಲ್ಲಿ ಕಂಡು ಬಂದಿದೆ. ನೆಕ್ಸ್ಟ್ ಇಲ್ಲಿ
ಇನ್ನು ವೇದಗಳ ಕಾಲದಲ್ಲಿ ಬಂದ್ರೆ, ಓಕೆ, ಸೊ ವೇದಗಳಲ್ಲಿ ಕಾಲದಲ್ಲಿ ಕೂಡ, ಸೊ ಈ ಒಂದು ಋಗ್ವೇದದಲ್ಲಿ, ಓಕೆ, ಋಗ್ವೇದದಲ್ಲಿ ಕೂಡ ಏನಾಗಿದೆ ಅಂತಂದ್ರೆ, ಸೊ ಇದರ ಕುರಿತು ಉಲ್ಲೇಖವಾಗಿದೆ. ರೆಫರೆನ್ಸ್ ಟು ವೀವಿಂಗ್ ಹ್ಯಾವಿಂಗ್ ರಿಲಿಜಿಯಸ್ ಅಂಡ್ ಕಲ್ಚರಲ್ ಸಿಗ್ನಿಫಿಕೆನ್ಸ್. ಸೊ ಇದಕ್ಕೆ ಒಂದು ಧಾರ್ಮಿಕ ಮತ್ತು ಒಂದು ಒಂದು ಸಾಂಸ್ಕೃತಿಕ ಒಂದು ಮಹತ್ವವನ್ನ ಸೊ ಈ ಒಂದು ವೀವಿಂಗ್ ಗೆ ನೀಡಲಾಗಿತ್ತು. ಹಾಗೆ ಇನ್ನು ವೇದಗಳ ನಂತರ, ಓಕೆ, ವೇದ ಕಾಲಾಂತರದ ನಂತರದಲ್ಲಿ ಕೂಡ ಸೊ ನೀವು ನೋಡಬಹುದು, ಮಹಾಭಾರತ ಆಗಿರಬಹುದು, ರಾಮಾಯಣದಲ್ಲಿಯೂ ಕೂಡ ಈ ಸಿಲ್ಕ್ ಫ್ಯಾಬ್ರಿಕ್ ಬಗ್ಗೆ ಹಾಗೆ ವೂಲನ್ ಕ್ಲಾತಿಂಗ್ ಬಗ್ಗೆ ಏನ್ ಮಾಡಲಾಗಿದೆ, ಮೆನ್ಷನ್ ಮಾಡಲಾಗಿದೆ, ಅಂದ್ರೆ ಉಲ್ಲೇಖವನ್ನ ಮಾಡಲಾಗಿದೆ. ಹಾಗೆ ಇನ್ನು ಈ ಒಂದು ಮಿಡಿವಲ್ ಇಂಡಿಯಾಗೆ ಬಂದ್ರೆ, ಓಕೆ, ಸೊ ಮಧ್ಯ ಒಂದು ಭಾರತದ ಕಾಲದಲ್ಲಿ ಸೊ ಇದರ ಒಂದು ವ್ಯವಸ್ಥೆ ಯಾವ ರೀತಿ ಇತ್ತು ಅಂದ್ರೆ, ಸೊ ಇಲ್ಲಿ ಮುಘಲ್ ಎಂಪೈರ್, ಮುಘಲರ ಒಂದು ಸಾಮ್ರಾಜ್ಯದ ಕಾಲದಲ್ಲಿ ಕೂಡ ಏನ್ ಮಾಡಲಾಗಿತ್ತು ಅಂತಂದ್ರೆ, ಸೊ ಹಿಯರ್ ಕಾರ್ಖಾನಾಸ್ ಆರ್ ವರ್ಕ್ಶಾಪ್ ವರ್ ಟೆಕ್ಸ್ಟೈಲ್ ಪ್ರೊಡಕ್ಷನ್ ವಾಸ್ ಕ್ಯಾರಿಡ್. ಸೊ ಅಲ್ಲಿ ಏನ್ ಮಾಡಲಾಗಿತ್ತು ಅಂದ್ರೆ ಕೆಲವೊಂದಿಷ್ಟು ಕಾರ್ಖಾನೆಗಳನ್ನ ಓಪನ್ ಮಾಡಲಾಯಿತು ಮುಕ್ತವಾಗಿ. ಓಕೆ, ಸೊ ಆ ಒಂದು ಕಾರ್ಖಾನೆಗಳಲ್ಲಿ ಏನ್ ಮಾಡಲಾಯಿತು, ಸೊ ಇವುಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಅಂದ್ರೆ ಮಾಸ್ ಪ್ರೊಡಕ್ಷನ್ ಮಾಡಲಾಯಿತು, ಅಂದ್ರೆ ಹೆಚ್ಚಿನ ಒಂದು ದೊಡ್ಡ ಪ್ರಮಾಣದಲ್ಲಿ ಸೊ ಬಟ್ಟೆಗಳನ್ನ ಆ ಕಾಲದಲ್ಲಿ ತಯಾರು ಮಾಡಲಾಗ್ತಾ ಇತ್ತು. ಹಾಗೆ ಇದೇ ಒಂದು ಅವಧಿಯಲ್ಲಿ ಅಂದ್ರೆ ಮಿಡಿವಲ್ ಇಂಡಿಯಾ ಸಂದರ್ಭದಲ್ಲಿ ಇನ್ ವೆಸ್ಟರ್ನ್ ಇಂಡಿಯಾ ಸಿಲ್ಕ್ ವಾಸ್ ಮೋಸ್ಟ್ಲಿ ಮಿಕ್ಸ್ಡ್ ವಿತ್ ಕಾಟನ್. ಸೊ ಇಲ್ಲಿ ಬಟ್ಟೆಗಳನ್ನ ಇರ್ಬೇಕಿದ್ರೆ ನಿಮ್ಗೆ ಯಾರ್ನ್ ಅಂತ ಹೇಳಿದ್ದೆ ಅಥವಾ ಥ್ರೆಡ್ ಅಂತ ಹೇಳಿದ್ದೆ. ಓಕೆ, ಸೊ ಇಲ್ಲಿ ಏನ್ ಮಾಡ್ತಾರಂತಂದ್ರೆ, ಸೊ ಈ ರೇಷ್ಮೆ, ಓಕೆ, ಸಿಲ್ಕ್ ಪ್ಲಸ್ ಕಾಟನ್ ಎರಡನ್ನು ಬ್ಲೆಂಡ್ ಮಾಡಿ ಏನ್ ಮಾಡ್ತಾರೆ, ಇಲ್ಲಿ ಬಟ್ಟೆಗಳನ್ನ ನೇಯುವಂತ ವ್ಯವಸ್ಥೆಯನ್ನು ಕೂಡ ಸೊ ಈ ಕಾಲದಲ್ಲಿ ಕಾಣಬಹುದು. ಹಾಗೆ ಕೆಲವೊಂದು ಸೊ ಹಿಯರ್ ತರಿಕ್ ಇ ರಶೀದಿ ಮೆಡಿವಲ್ ಟೆಕ್ಸ್ಟ್, ಇದನ್ನ ಕೆಲವೊಂದು ಏನಂತ ಕರಿತೀವಿ ಸಾಹಿತ್ಯ ಕೃತಿಗಳಲ್ಲಿ ಕೂಡ ಸೊ ಇದರ ಒಂದು ಉಲ್ಲೇಖವನ್ನ ನಾವು ಕಾಣಬಹುದು. ಮೆಡಿವಲ್ ಟೆಕ್ಸ್ಟ್, ಓಕೆ, ಮಿರ್ಜಾ ದುಗ್ಲಾತ್ ಬೈಗ್ ಮೆನ್ಷನ್ ಪ್ರಾಕ್ಟೀಸ್ ಆಫ್ ಸೆರಿಕಲ್ಚರ್ ಇನ್ ಕಾಶ್ಮೀರ್. ಸೊ ನಾವು ಇವಾಗೂ ಕೂಡ ನೋಡಬಹುದು ಅಂತಂದ್ರೆ ಅಲ್ಲಿ ಕಾಶ್ಮೀರಿ ಶಾಲ್ ಅಂತ ಬರುತ್ತೆ, ಕಾಶ್ಮೀರಿ ಶಾಲ್, ಅದಕ್ಕೆ GI ಟ್ಯಾಗ್ ಕೂಡ ನೀಡಲಾಗಿದೆ, ಅಂದ್ರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ಸ್ ಕೂಡ ನೀಡಲಾಗಿದೆ, ಟ್ಯಾಗ್ ಕೂಡ ನೀಡಲಾಗಿದೆ. ಸೊ ಅದೇ ರೀತಿ ಆಗಿನ ಕಾಲದಲ್ಲಿ ಕೂಡ ಅಂದ್ರೆ ಮಧ್ಯಯುಗದಲ್ಲಿ ಕೂಡ ಸೊ ಈ ಒಂದು ವ್ಯವಸ್ಥೆಯಲ್ಲಿ ಜಾರಿ ಇತ್ತಂತ ಸೊ ಈ ಒಂದು ಕೃತಿ ಮೂಲಕ ನಾವು ತಿಳ್ಕೊಳ್ಬಹುದು. ಹಾಗೆ ಸೊ ಇದೇ ಒಂದು ಅವಧಿಯಲ್ಲಿ ಏನಾಗತ್ತೆ, ಸೊ ಯುರೋಪಿಯನ್ರು ಬರ್ತಾರೆ, ಸೊ ಅದನ್ನ ಏನ್ ಮಾಡ್ಕೋತಾರೆ, ಇಲ್ಲಿ ಬಿಕಮ್ ಲಾರ್ಜೆಸ್ಟ್ ಇಂಡಸ್ಟ್ರಿ ಅಂಡರ್ ಮುಘಲ್ಸ್ ವಿತ್ ಅ ಹ್ಯೂಜ್ ಯುರೋಪಿಯನ್ ಮಾರ್ಕೆಟ್. ಇದೇ ಒಂದು ಅಂದ್ರೆ ಮುಘಲರ ಕಾಲದಲ್ಲಿ ಏನಾಗ್ತಾರೆ, ಸೊ ಯುರೋಪಿಯನರು ಭಾರತಕ್ಕೆ ಬರ್ತಾರೆ. ಸೊ ಅವಾಗ ಏನಾಗುತ್ತೆ, ಈ ಒಂದು ಇಂಡಸ್ಟ್ರಿ, ಓಕೆ, ಈ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅನ್ನೋದು ಏನಾಗುತ್ತೆ, ಸೊ ಅವಾಗ ಹೆಚ್ಚಿನ ಒಂದು ಬೆಳವಣಿಗೆನ ಕಾಣುತ್ತೆ. ನೆಕ್ಸ್ಟ್ ಮಾಡರ್ನ್ ಇಂಡಿಯಾ ಅಂಡ್ ಯುರೋಪಿಯನ್ ಇನ್ಫ್ಲೂಯೆನ್ಸ್. ಸೊ ಆಧುನಿಕ ಭಾರತ ಮತ್ತು ಸೊ ಈ ಒಂದು ಇದರ ಮೇಲೆ, ಈ ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರಿ ಮೇಲೆ ಯುರೋಪಿಯನ್ನರ ಒಂದು ಪ್ರಭಾವ ಯಾವ ರೀತಿ ಆಗತ್ತೆ ಅಂತಂದ್ರೆ, ಎಮರ್ಜೆನ್ಸ್ ಆಫ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇನ್ ದ ಇಂಗ್ಲೆಂಡ್ ಮೇಡ್ ಇಟ್ ಡಿಫಿಕಲ್ಟ್ ಫಾರ್ ಇಂಡಿಯನ್ ಟೆಕ್ಸ್ಟೈಲ್ ಟು ಕಾಂಪೀಟ್ ವಿತ್ ದ ಮಷಿನ್ ಮೇಡ್ ಪ್ರಾಡಕ್ಟ್ಸ್. ಸೊ ಇಲ್ಲಿ 18ನೇ ಅಥವಾ 19ನೇ ಶತಮಾನದಲ್ಲಿ ಏನಾಗುತ್ತೆ, ಅಲ್ಲಿ ಕೈಗಾರಿಕಾ ಕ್ರಾಂತಿ ಆಗತ್ತೆ. ಓಕೆ, ಇಂಗ್ಲೆಂಡ್ ಕೈಗಾರಿಕಾ ಕ್ರಾಂತಿ ಅಂತಂದ್ರೆ ಸೊ ಅಲ್ಲಿ ಮಷಿನ್ಗಳು ಬರುತ್ತೆ. ಮಷಿನ್ಗಳು ಬಂದ ನಂತರ ಏನಾಗತ್ತೆ, ಅಲ್ಲಿ ಆ ಒಂದು ಉತ್ಪಾದನೆ ಆದಂತ ಪ್ರಾಡಕ್ಟ್ಸ್ ಗಳ ಒಂದು ಬೆಲೆ ಏನಾಗತ್ತೆ, ತುಂಬಾ ಕಡಿಮೆ ದರದಲ್ಲಿ ಸಿಗ್ಲಿಕ್ಕೆ ಪ್ರಾರಂಭವಾಗತ್ತೆ. ಸೊ ಹೀಗಾಗಿ ಭಾರತದಲ್ಲಿ ಈ ಕೈಗಾರಿಕಾ ಕ್ರಾಂತಿ ಅನ್ನೋದು ಆಗಿರೋದಿಲ್ಲ. ಓಕೆ, ಸೊ ಅಲ್ಲಿ ಎಲ್ರು ಏನ್ ಮಾಡ್ತಾ ಇದ್ರು, ಕೈಗಳಿಂದನೇ ಏನ್ ಮಾಡ್ತಾ ಇದ್ರು, ಅದನ್ನ ನೇಯ್ದು ಮಾರಾಟ ಮಾಡ್ತಾ ಇದ್ರು. ಸೊ ಈ ಸಂದರ್ಭದಲ್ಲಿ ಈ ಒಂದು ಕೈಗಾರಿಕಾ ಕ್ರಾಂತಿ ಭಾರತದ ಮೇಲೆ ಏನ್ ಮಾಡುತ್ತೆ, ಮಾರುಕಟ್ಟೆ ಮೇಲೆ ಗಣನೀಯವಾದ ಪ್ರಭಾವವನ್ನ ಬೀರುತ್ತೆ. ಸೊ ಇಲ್ಲಿ ಈ ಒಂದು ಯುರೋಪಿಯನ್ನರು ಇದನ್ನ ಹೇಗೆ ಬಳಸ್ಕೊಳ್ತಾರೆ ಅಂತಂದ್ರೆ, ಸೊ ಭಾರತದಿಂದ ಈ ಕಚ್ಚಾ ಹತ್ತಿಯನ್ನ ತಮ್ಮ ದೇಶಕ್ಕೆ ಏನ್ ಮಾಡ್ಕೊಳ್ತಾರೆ, ಸೊ ಅದನ್ನ ಆಮದು ಮಾಡಿಕೊಳ್ತಾರೆ. ಅಂದ್ರೆ ಅದನ್ನ ಕಡಿಮೆ ಬೆಲೆಯಲ್ಲಿ ಏನ್ ಮಾಡ್ಕೊಳ್ತಾರೆ, ಆಮದು ಮಾಡಿಕೊಂಡು ಸೊ ಸಿದ್ಧ ವಸ್ತುಗಳನ್ನ ಅಂದ್ರೆ ಉಡುಪುಗಳನ್ನ ಏನ್ ಮಾಡ್ತಾರೆ, ಇಲ್ಲಿ ಹೆಚ್ಚಿನ ಬೆಲೆಯಲ್ಲಿ ಅದನ್ನ ಮಾರಾಟ ಮಾಡ್ತಾರೆ. ನೆಕ್ಸ್ಟ್, ವೆನ್ ಇಂಗ್ಲಿಷ್ ಕ್ಲಾತ್ ಎಂಟರ್ ದ ಇಂಡಿಯಾ, ಕಂಡೀಷನ್ ಆಫ್ ಮರ್ಚೆಂಟ್ಸ್ ಆಫ್ ಇಂಡಿಯನ್ ಟೆಕ್ಸ್ಟೈಲ್ಸ್ ಅಂಡ್ ವೀವರ್ಸ್ ಇನ್ ಇಂಡಿಯಾ ಬಿಕೇಮ್ ವರ್ಸ್ ಅಂಡ್ ಬಿಕಮ್ ಬ್ರಿಟಿಷ್ ಕ್ಲಾತ್ ವರ್ ಚೀಪರ್. ನಿಮ್ಗೆ ಆಗ್ಲೇ ಹೇಳಿದ ಹಾಗೆ ಏನಾಗತ್ತೆ ಇಲ್ಲಿ, ಸೊ ಆ ಒಂದು ಕ್ಲಾತ್ ಗಳು ಏನಾಗತ್ತೆ, ಭಾರತದಲ್ಲಿ ಕಡಿಮೆ ದರದಲ್ಲಿ ಸಿಗೋದ್ರಿಂದ ಅವಾಗ ಅಂದ್ರೆ ಭಾರತೀಯ ಬಟ್ಟೆಗಳನ್ನ ಸೊ ಜನರು ಹೆಚ್ಚಾಗಿ ಅದನ್ನ ಕೊಂಡುಕೊಳ್ಳಲಿಕ್ಕೆ ಮುಂದೆ ಬರೋದಿಲ್ಲ. ಹಾಗೆ ಇಲ್ಲೊಂದಿಷ್ಟು ಅಂದ್ರೆ ನೇಯುವ ಒಂದು ಸ್ಟೈಲ್ ಅನ್ನ, ಓಕೆ, ಸೊ ವಿವಿಧ ಒಂದು ರಾಜ್ಯಗಳಲ್ಲಿ ಏನಿದೆ ಅಂತಂದ್ರೆ ಸೊ ಡಿಫ್ರೆಂಟ್ ಸ್ಟೈಲ್ ಇದೆ. ಓಕೆ, ಸೊ ಅದರ ಕುರಿತು ನೋಡೋಣ.
ಸೊ ವಿವಿಂಗ್ ಸ್ಟೈಲ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಸೊ ಕಾಶ್ಮೀರ್ ಅಂತ ಕೊಟ್ರೆ ಜಮ್ಮು ಅಂಡ್ ಕಾಶ್ಮೀರಲ್ಲಿ ಕೂಡ ಡಿಫ್ರೆಂಟ್ ಆಗಿದೆ. ಸೊ ಇಲ್ಲಿ ಮೇಲೆ ಹೇಳಿದ ಹಾಗೆ ನಿಮಗೆ ಕಾಶ್ಮೀರಿ ಶಾಲ್ ಅಂತ ಬರುತ್ತೆ, ಕಾಶ್ಮೀರಿ ಶಾಲ್ ಅಂತ ಬರುತ್ತೆ. ಹಾಗೆ ಪಂಜಾಬ್ ಅಲ್ಲಿ ಕೂಡ ಇದೆ, ಚಂದೇರಿ ಸಾರಿ ಅಂತ ಮಧ್ಯಪ್ರದೇಶದಲ್ಲಿ ಬರುತ್ತೆ. ಹಾಗೆ ಮೈಸೂರು, ನಮ್ಮ ಕರ್ನಾಟಕದಲ್ಲಿ ಬಂತಂದ್ರೆ ಮೈಸೂರು ಸಿಲ್ಕ್, ಮೈಸೂರು ರೇಷ್ಮೆ ಕೂಡ ಮಹತ್ವ ಇದೆ. ಹಾಗೆ ಇಳ್ಕಲ್ ಸಾರಿ ಅಂತ ಬರುತ್ತೆ. ಹಾಗೆ ಸೊ ಹಿಯರ್ ಎಸ್, ಇನ್ನು ರಾಜಸ್ಥಾನದಲ್ಲಿ ಕೋಟಾ ಅಂತ ಒಂದು ಏನ್ ಬರುತ್ತೆ, ಇಲ್ಲಿ ಬ್ರೀದಿಂಗ್ ಸ್ಟೈಲ್ ಬರುತ್ತೆ. ಹಾಗೆ ಪಟೋಲಾ ಅಂತ ಬರುತ್ತೆ, ಪಟೋಲಾ ಕ್ರಾಫ್ಟ್. ಸೊ ಈ ಒಂದು ಮ್ಯಾಪ್ ಅಲ್ಲಿ ನಿಮ್ಗೆ ಸೊ ಬೇರೆ ಬೇರೆ ರಾಜ್ಯಗಳಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವೀವಿಂಗ್ ಸ್ಟೈಲ್ ಅನ್ನ ಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ ನಿಮ್ಗೆ ಗ್ರೂಪ್ ನಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಸೊ ಇದನ್ನ ನೀವು ರೆಫರ್ ಮಾಡಬಹುದು. ಮೂಗಾ ಅಂತ ಅಸ್ಸಾಂ ನಲ್ಲಿ ಬರುತ್ತೆ. ಎಸ್, ಸೊ ಇದೆಲ್ಲ ನಮ್ಗೆ ಪ್ರಿಲಿಮ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಇವಾಗ ಈ ಒಂದು ಭಾರತದಲ್ಲಿ ಓಕೆ, ಸೊ ಆಧುನಿಕ ಭಾರತದಲ್ಲಿ ಈ ಒಂದು ನೇಯುವಂತ ವ್ಯವಸ್ಥೆಗೆ ಸೊ ಇದನ್ನ ಬೆಂಬಲಿಸಲಿಕ್ಕೆ ಭಾರತ ಯಾವೆಲ್ಲ ಒಂದು ಇನಿಷಿಯೇಟಿವ್ ನ ಅಥವಾ ಉಪಕ್ರಮಗಳನ್ನ ಕೈಗೊಂಡಿದೆ ಅಂತ ನೋಡೋಣ. ಸೊ ಫಸ್ಟ್ ಒನ್ ಹಿಯರ್ ನ್ಯಾಷನಲ್ ಹ್ಯಾಂಡ್ಲೂಮ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಇದೆ. ಹಾಗೆ ಕಾಂಪ್ರಹೆನ್ಸಿವ್ ಹ್ಯಾಂಡ್ಲೂಮ್ ಕ್ಲಸ್ಟರ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಇದೆ. ನೆಕ್ಸ್ಟ್ ಹ್ಯಾಂಡ್ಲೂಮ್ ವೀವರ್ಸ್ ಕಾಂಪ್ರಹೆನ್ಸಿವ್ ವೆಲ್ಫೇರ್ ಸ್ಕೀಮ್ ಅಂತ ಇದೆ. ಹಾಗೆ ರಾ ಮಟೀರಿಯಲ್ ಸಪ್ಲೈ ಸ್ಕೀಮ್ ಅಂತ ಇದೆ. ಸೊ ನಮ್ಗೆ ಇದ್ರ ಕುರಿತು ಒಂದು 4 to 5 ಒಂದು ಇನಿಷಿಯೇಟಿವ್ ನೆನಪಿದ್ರೆ ನಿಮ್ಗೆ ಸಾಕು. ಎಸ್, ನೌ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಟಾಪಿಕ್, ಅಪಾರ್ಥೈಡ್ ಸಿಸ್ಟಮ್. ಏನಿದು ಅಪಾರ್ಥೈಡ್ ಸಿಸ್ಟಮ್ ಅಂತಂದ್ರೆ, ಸೊ ಕನ್ನಡದಲ್ಲಿ ಇದಕ್ಕೆ ನಾವು ವರ್ಣ ಭೇದ ವ್ಯವಸ್ಥೆ ಅಂತ ಕರಿತೀವಿ. ವರ್ಣ ಭೇದ ವ್ಯವಸ್ಥೆ. ಸೊ ಈ ಒಂದು ವ್ಯವಸ್ಥೆ ಎಲ್ಲಿ ಜಾರಿಯಲ್ಲಿದೆ ಅಂತಂದ್ರೆ ಇತ್ತಂತಂದ್ರೆ ಸೌತ್ ಆಫ್ರಿಕಾ, ದಕ್ಷಿಣ ಆಫ್ರಿಕಾದಲ್ಲಿ ಏನಾಗಿತ್ತು ಅಂತಂದ್ರೆ ಅಲ್ಲಿ ಕರಿಯರು ಅಥವಾ ಬಿಳಿಯರು ಅಂತ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಓಕೆ, ಸೊ ಇಲ್ಲಿ ಜನಾಂಗೀಯ ತಾರತಮ್ಯವನ್ನ ಮಾಡ್ತಾ ಇದ್ರು. ಓಕೆ, ಸೊ ಇದರ ಕುರಿತಾಗಿರುವಂತ ಟಾಪಿಕ್ ಇದೆ. ಸೊ ಈ ಒಂದು ಟಾಪಿಕ್ ಇವಾಗ ಸದ್ಯಕ್ಕೆ ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ, ಸೌತ್ ಆಫ್ರಿಕಾ ರೀಸೆಂಟ್ಲಿ ಸೆಲಿಬ್ರೇಟೆಡ್ 30 years ಆಫ್ ಎಂಡ್ ಅಪಾರ್ಥೈಡ್ ಸಿಸ್ಟಮ್ ಆಫ್ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಅಂತ ಇದೆ. ಅಂದ್ರೆ ಸೊ ಇವಾಗ ಏನಾಗಿದೆ ಅಂದ್ರೆ ಈ ಒಂದು ವರ್ಣಭೇದ ವ್ಯವಸ್ಥೆಯನ್ನ ಹೋಗಲಾಡಿಸಿ ಈ ಒಂದು 2024ಕ್ಕೆ 30 ವರ್ಷ ತುಂಬಲಿದೆ. ಓಕೆ, ಇದನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಆಚರಣೆಯನ್ನ ಮಾಡಿದ್ದಾರೆ. ಓಕೆ, ಸೊ ಅಪಾರ್ಥೈಡ್ ಸಿಸ್ಟಮ್ ಬಗ್ಗೆ ನೋಡೋದಾದ್ರೆ, about it was legal system of racial discrimination unique to South Africa which was imposed by white Europeans on non-whites. ಸೊ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಲೀಗಲ್ ಆಗಿ ಮಾಡುತ್ತಾರೆ ಅವರು. ಅಂದ್ರೆ ಬಿಳಿ ಅಂದ್ರೆ ಇಲ್ಲಿ ಏನು ಒಂದು ದಕ್ಷಿಣ ಆಫ್ರಿಕಾದ ಒಂದು ಜನಾಂಗವನ್ನು ನೋಡಿದ್ರೆ ಅವರು ಮೂಲತಃ ಕಪ್ಪು ಬಣ್ಣದವರಾಗಿರ್ತಾರೆ. ಓಕೆ, ಸೊ ಅವರ ಮೇಲೆ ಏನು ಹೇರೋದಿಲ್ಲಿ ಲೀಗಲ್ ಸ್ಯಾಂಕ್ಷನ್ ನ, ಓಕೆ, ಕಾನೂನುಬದ್ಧ ಒಂದು ನಿರ್ಬಂಧವನ್ನ ಹೇರುವಂತ ವ್ಯವಸ್ಥೆ. ಇಲ್ಲಿ ಬ್ಲಾಕ್ಸ್ ಅಂತಂದ್ರೆ ಯಾರು ಬರ್ತಾರೆ, ನಾನ್ ವೈಟ್ಸ್ ಅಂದ್ರೆ ಯಾರು ಬರ್ತಾರೆ ಅಂತಂದ್ರೆ ಇಲ್ಲಿ ಬ್ಲಾಕ್ ಆಫ್ರಿಕನ್ಸ್ ಅಂದ್ರೆ ಕಪ್ಪು ಒಂದು ಆಫ್ರಿಕನ್ರು, ಹಾಗೆ ಕಲರ್ಡ್ ಅಂಡ್ ಇಂಡಿಯನ್ಸ್. ಸೊ ಹಿಯರ್ ಇಂಡಿಯನ್ಸ್ ಕೂಡ ಬರ್ತಾರೆ. ಓಕೆ, ಸೊ ಅವ್ರ ಮೇಲೆ ಏನ್ ಮಾಡ್ತಾರೆ, ಈ ಒಂದು ಸ್ಯಾಂಕ್ಷನ್ ಹಾಕಿರ್ತಾರೆ ಅವರು. ನೆಕ್ಸ್ಟ್ apartheid was institutionalized in 1948, but previous governments had passed many laws during the 19th and first half of the 20th century. ಸೊ ಇದನ್ನ ಮಾಡ್ತಾರೆ ಅಂತಂದ್ರೆ, ಸೊ ಇದನ್ನ 1948 ಅಲ್ಲಿ ಇನ್ಸ್ಟಿಟ್ಯೂಷನಲೈಸ್ ಮಾಡ್ತಾರೆ ಅಂದ್ರೆ ಅದನ್ನ, ಸೊ ಅಲ್ಲಿ ಕೆಲವೊಂದಿಷ್ಟು ನಿರ್ಬಂಧಗಳನ್ನ ಹೇಳ್ತಾರೆ, ಕೆಲವೊಂದಿಷ್ಟು ಪೋಸ್ಟ್ಗಳನ್ನ ಅಥವಾ ಅವರಗಳ ಒಂದು ಸಂಚಾರದ ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ನಿರ್ಬಂಧವನ್ನ ಹಾಕ್ತಾರೆ. ನೆಕ್ಸ್ಟ್ ನೋಡಿ, ಇಲ್ಲಿ ಪಾಸ್ ಲಾಸ್ ರೆಸ್ಟ್ರಿಕ್ಟೆಡ್ ಮೂವ್ಮೆಂಟ್ಸ್ ಆಫ್ ಬ್ಲಾಕ್ಸ್ ಇಂಟು ಏರಿಯಾಸ್ ಆಕ್ಯುಪೈಡ್ ಬೈ ದಿ ವೈಟ್ಸ್ ಅಂಡ್ ಕಲರ್. ಸೊ ಇಲ್ಲಿ ಆ ಒಂದು ಯುರೋಪಿಯನ್ ಏನಿರ್ತಾರಲ್ವಾ, ಸೊ ಅವರ ಒಂದು ಪ್ರದೇಶಗಳಲ್ಲಿ ಈ ಒಂದು ಕಪ್ಪು ಜನಾಂಗದವರಿಗೆ ಸೊ ಅವರಿಗೆ ಸಂಚಾರಕ್ಕೆ ಏನ್ ಮಾಡ್ಲಾಗತ್ತೆ, ನಿರ್ಬಂಧವನ್ನ ಹಾಕಲಾಗತ್ತೆ. ಸೊ ಇಲ್ಲಿ ಇದರ ಕುರಿತಾಗಿ ಏನ್ ಮಾಡ್ತಾರೆ, ಹಲವಾರು ಒಂದು ಶಾಸನಗಳನ್ನು ಕೂಡ ಏನ್ ಮಾಡ್ತಾರೆ ಇಲ್ಲಿ ಸೊ ಜಾರಿ ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಗೆ ಪಾಪ್ಯುಲೇಷನ್ ರಿಜಿಸ್ಟ್ರೇಷನ್ ಆಕ್ಟ್ ಆಫ್ 1950 ಅಂತ ಬರುತ್ತೆ. ಹಾಗೆ ಸೊ ಇದೇನ್ ಮಾಡತ್ತಂತಂದ್ರೆ ಕ್ಲಾಸಿಫೈಯಿಂಗ್ ಆಲ್ ಸೌತ್ ಆಫ್ರಿಕನ್ಸ್ ಬೈ ರೇಸ್
ಇನ್ಕ್ಲೂಡಿಂಗ್ ಬಂತು ಅಂದ್ರೆ ಬ್ಲಾಕ್ ಆಫ್ರಿಕನ್, ಕಲರ್ಡ್ ಮಿಕ್ಸ್ಡ್ ಡ್ರೆಸ್ ಅಂತಂದ್ರೆ ಇಲ್ಲಿ ಯಾರು ಬರ್ತಾರೆ, ಇಂಡಿಯನ್ಸ್ ಬರ್ತಾರೆ. ಓಕೆ, ಸೊ ಇವರು ಪೂರ ಏನಂತಂದ್ರೆ ಕಪ್ಪಗಿರೋದಿಲ್ಲ. ಸೊ ಇವರನ್ನು ಕೂಡ ಏನ್ ಮಾಡತ್ತೆ, ಸೊ ಕಪ್ಪು ಮತ್ತು ಸೊ ಈ ಕಲರ್ಡ್ ಅಂತ ಹೇಳಿ ಮಾಡ್ತಾರೆ, ವರ್ಗೀಕರಣವನ್ನ ಮಾಡ್ತಾರೆ. ಹಾಗೆ ವೈಟ್ ಅಂಡ್ ಏಷ್ಯನ್ ಅಂತ. ಸೊ ಇಲ್ಲಿ ಏಷ್ಯನ್ ಅಲ್ಲಿ ನಮ್ಗೆ ಸೊ ಇಂಡಿಯನ್ ಅಂಡ್ ಪಾಕಿಸ್ತಾನ್ ಕೂಡ ಬರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಏನಾಗಿರುತ್ತೆ, ಈ ಒಂದು ಏನು 19th ಸೆಂಚುರಿಯಲ್ಲಿ ಸೊ ಭಾರತೀಯರು ಮತ್ತು ಪಾಕಿಸ್ತಾನದವರು ಕೂಡ ಸೊ ಆಫ್ರಿಕಾದಲ್ಲಿ ವಾಸ ಮಾಡ್ತಿರ್ತಾರೆ. ಹಾಗೆ ಇನ್ನೊಂದು ಪ್ರಮುಖ ಕಾಯ್ದೆ ಬರುತ್ತೆ, ಗ್ರೂಪ್ ಏರಿಯಾಸ್ ಆಕ್ಟ್ ಆಫ್ 1950. ಸೊ ಈ ಮೂಲಕ ಏನ್ ಮಾಡತ್ತೆ, ಈ ಒಂದು ಕಾಯ್ದೆ ಮೂಲಕ ಅವರನ್ನ ಸೊ ಒಂದು ಬಲವಂತದಿಂದಾಗಿ ಏನ್ ಮಾಡ್ಲಾಗತ್ತೆ, ಅವರನ್ನ ಹೊರ ಹಾಕಲಾಗತ್ತೆ. ಸೊ ಇಲ್ಲಿ ಅಂದ್ರೆ ಈ ಒಂದು ಸೌತ್ ಆಫ್ರಿಕಾದಲ್ಲಿರುವಂತ ಇಂಡಿಯನ್ ಅಥವಾ ಭಾರತೀಯರನ್ನ 3 ಗುಂಪುಗಳಾಗಿ ಏನ್ ಮಾಡ್ಲಾಗತ್ತೆ, ವರ್ಗೀಕರಣವನ್ನ ಮಾಡ್ಲಾಗತ್ತೆ. ಅದರಲ್ಲಿ ಮುಖ್ಯವಾಗಿ ಇಂಡೆಂಚರ್ಡ್ ಇಂಡಿಯನ್ ಲೇಬರ್ಸ್ ಅಂತ. ಓಕೆ, ಸೊ ಅಂದ್ರೆ ಸೊ ಇವ್ರು ಎಲ್ಲಿಂದ ಬಂದಿರ್ತಾರೆ, ಅಲ್ಲಿ ಆ ಒಂದು ಸೌತ್ ಆಫ್ರಿಕಾಕ್ಕೆ ಉತ್ತರ ಪ್ರದೇಶ, ಬಿಹಾರ್ ಅಂಡ್ ಸೌತ್ ಇಂಡಿಯಾದಿಂದ, ಹೂ ಹ್ಯಾಡ್ ಮೈಗ್ರೇಟೆಡ್ ಟು ಸೌತ್ ಆಫ್ರಿಕಾ ಆಫ್ಟರ್ 1890 ಟು ವರ್ಕ್ ಆನ್ ಶುಗರ್ ಪ್ಲಾಂಟೇಶನ್. ಈ ಒಂದು ಸಕ್ಕರೆ ಒಂದು ಉದ್ಯಮಗಳಲ್ಲಿ ಕೆಲಸ ಮಾಡ್ಲಿಕ್ಕೆ ಏನಾಗಿರ್ತಾರೆ, ಸೊ ಆಫ್ರಿಕಾಕ್ಕೆ ವಲಸೆನ ಹೋಗಿರ್ತಾರೆ. ಸೊ ಇಲ್ಲಿ ಮರ್ಚೆಂಟ್, ಮೋಸ್ಟ್ಲಿ ಮೆಮನ್ ಮುಸ್ಲಿಂ, ಹೂ ಹ್ಯಾಡ್ ಫಾಲೋಡ್ ದ ಲೇಬರ್ಸ್. ನೆಕ್ಸ್ಟ್, ಸೊ ಅಂದ್ರೆ ಇಲ್ಲಿ ಇವ್ರು ಏನಿರ್ತಾರೆ, ಒಪ್ಪಂದದಿಂದ ಹೋಗಿರುವಂತ ಕಾರ್ಮಿಕರು ಇವರು. ಸೊ ಕೆಲವೊಂದಿಷ್ಟು ಒಪ್ಪಂದಗಳನ್ನ ಮಾಡ್ಕೊಂಡಿರ್ತಾರೆ. ಸೊ ಆ ಒಂದು ಒಪ್ಪಂದದ ಮೇಲೆ ಹೋಗಿರ್ತಾರೆ. ಇಲ್ಲಿ ನೆಕ್ಸ್ಟ್ ಎಕ್ಸ್ ಇಂಡೆಂಚರ್ಡ್ ಲೇಬರ್ಸ್ ಅಂತಂದ್ರೆ, ಅಂದ್ರೆ ಇವರು ಯಾವುದೇ ಒಂದು ಒಪ್ಪಂದವಿಲ್ಲದೇನೆ ಹೋಗಿರ್ತಾರೆ ಇವರು. ಓಕೆ, ಸೊ ಈ ರೀತಿ ಏನ್ ಮಾಡ್ತಾರೆ, ಅವರನ್ನ ವರ್ಗೀಕರಣವನ್ನ ಮಾಡ್ತಾರೆ. ಸೊ ನೆಕ್ಸ್ಟ್ ಇಲ್ಲಿ ಆಂಟಿ ಅಪಾರ್ಥೈಡ್ ಸಿಸ್ಟಮ್ ಅಂತ ಬರುತ್ತೆ. ಏನಿದೆ ಆಂಟಿ ಅಪಾರ್ಥೈಡ್ ಸಿಸ್ಟಮ್ ಅಂತಂದ್ರೆ, ಈ ಒಂದು ವರ್ಣ ಭೇದ ಒಂದು ವಿರೋಧಿ ಚಳವಳಿ ಅಂತ ಕರಿತೀವಿ. ಓಕೆ, ಸೊ ಈ ಒಂದು ತಾರತಮ್ಯದ ವಿರುದ್ಧ ಹೋರಾಡ್ಲಿಕ್ಕೆ ಹಲವಾರು ಏನ್ ಮಾಡ್ತಾರೆ ಅಂತಂದ್ರೆ ಚಳುವಳಿಗಳು ರೂಪುಗೊಳ್ಳುತ್ತೆ. ಅದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಆಂಟಿ ಅಪಾರ್ಥೈಡ್ ಮೂವ್ಮೆಂಟ್ ಅಂತ ಕರಿತೀವಿ. ಇಟ್ ವಾಸ್ ಫಸ್ಟ್ ಸಕ್ಸಸ್ಫುಲ್ ಟ್ರಾನ್ಸಿಷನಲ್ ಸೋಷಿಯಲ್ ಮೂವ್ಮೆಂಟ್ ಇನ್ 20th ಸೆಂಚುರಿ. ಓಕೆ, ಸೊ 20ನೇ ಶತಮಾನದಲ್ಲಿ ಏನಾಗುತ್ತೆ, ಸೊ ಈ ಒಂದು ವ್ಯವಸ್ಥೆಯ ಕುರಿತು ಸೊ ಹಲವಾರು ವಿರೋಧಗಳು ಸೊ ಏಳಲಿಕ್ಕೆ ಆರಂಭವಾಗತ್ತೆ. ಸೊ ಅದರಲ್ಲಿ ಇದರ ಒಂದು 3 ಹಂತಗಳು ಕಂಡು ಬರುತ್ತೆ. ಈ ಒಂದು ಹೋರಾಟದಲ್ಲಿ ನಾವು 3 ಹಂತಗಳನ್ನ ನೋಡಬಹುದು. ಸೊ ಅದರಲ್ಲಿ ಫಸ್ಟ್ ಪೇಜ್ ಅಂತಂದ್ರೆ, ಇಟ್ ಇನ್ಕ್ಲೂಡೆಡ್ ಯೂಸ್ ಆಫ್ ನಾನ್ ವೈಲೆಂಟ್ ಡೈರೆಕ್ಟ್ ಆಕ್ಷನ್ ಟ್ಯಾಕ್ಟಿಕ್ಸ್. ಅಂದ್ರೆ ಸೊ ಇಲ್ಲಿ ಯಾವುದೇ ಒಂದು ಹಿಂಸೆಯನ್ನ ನೀಡದಂತಹ ಒಂದು ತಂತ್ರಗಳನ್ನ ಸೊ ಈ ಒಂದು ಮೊದಲನೇ ಒಂದು ಹಂತದಲ್ಲಿ ಅಂದ್ರೆ ಚಳುವಳಿಯ ಭಾಗವಾಗಿ ಸೊ ಇದನ್ನ ಅಳವಡಿಸಿಕೊಳ್ಳಲಾಗತ್ತೆ. ಹಾಗೆ ಸೆಕೆಂಡ್ ಪೇಜ್ ನಲ್ಲಿ, ಎರಡನೇ ಹಂತದ ಏನು, ಸೆಕೆಂಡ್ ಪೇಜ್ ನಲ್ಲಿ ಸೊ ಇಂಟರ್ನ್ಯಾಷನಲೈಸೇಷನ್ ಆಫ್ ಸ್ಟ್ರಗಲ್ ವಿತ್ ಸಪೋರ್ಟ್ ಫ್ರಮ್ ದ ಆಫ್ರಿಕನ್ ಯೂನಿಯನ್, ಯುನೈಟೆಡ್ ನೇಷನ್ಸ್ ಇನ್ಕ್ಲೂಡಿಂಗ್ ಇಂಡಿಯಾ. ಅಂದ್ರೆ ಈ ಒಂದು ಹೋರಾಟವನ್ನ ಅಂದ್ರೆ ಏನಿದು ವರ್ಣಭೇದಿ ನೀತಿ ವಿರೋಧಿ ಚಳವಳಿಯನ್ನ ಸೊ ಜಾಗತೀಕರಣಗೊಳಿಸುವಂತದ್ದು, ಅದನ್ನ ಜಗತ್ತಿಗೆ ಗೊತ್ತಾಗುವ ಹಾಗೆ ಮಾಡಿ ಸೊ ಇದರಲ್ಲಿ ಸೊ ಯಾರು ಇದರ ಬೆಂಬಲವನ್ನ ಪಡಿತಾರಂತಂದ್ರೆ ಅವರು ಆಫ್ರಿಕನ್ ಒಕ್ಕೂಟ ಅಂತ ಬರುತ್ತೆ. ಹಾಗೆ ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆ ಒಂದು ಬೆಂಬಲವನ್ನ ಕೂಡ ಪಡಿತಾರೆ. ಹಾಗೆ ಭಾರತದ ಒಂದು ಸಪೋರ್ಟ್ ಕೂಡ ಸೊ ಪಡಿತಾರೆ. ಸೊ ಇಲ್ಲಿ ಏನಾಗಿರ್ತಾರೆ, ಭಾರತದ ಸಪೋರ್ಟ್ ಅಂತ ಬಂದಾಗ ಇಲ್ಲಿ ಆ ಒಂದು ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಕೂಡ ಇರ್ತಾರೆ. ಓಕೆ, ಸೊ ನೆಕ್ಸ್ಟ್ UN. ಸೊ ಇದರ ಒಂದು ರೋಲ್ ಏನಂತಂದ್ರೆ, ಈ ಒಂದು ಸಂದರ್ಭದಲ್ಲಿ UN ಅಂತಂದ್ರೆ ಒಂದು ವಿಶ್ವಸಂಸ್ಥೆ ಅಡಾಪ್ಟೆಡ್ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಆನ್ ಸಪ್ರೆಷನ್ ಅಂಡ್ ಪನಿಷ್ಮೆಂಟ್ ಆಫ್ ಕ್ರೈಮ್ ಆಫ್ ಅಪಾರ್ಥೈಡ್. ಅಂದ್ರೆ ಯಾರು ಈ ಒಂದು ವರ್ಣಭೇದ ವ್ಯವಸ್ಥೆಯನ್ನ ಬೆಂಬಲ ಮಾಡ್ತಾರಲ್ವಾ, ಸೊ ಅವರನ್ನ ಏನ್ ಮಾಡೋದಿಲ್ಲಿ ಕ್ರಿಮಿನಲ್ಗಳಾಗಿ ಮಾಡುವಂತ ವ್ಯವಸ್ಥೆಯನ್ನ ಸೊ ಇಲ್ಲಿ ಯಾರು ಜಾರಿ ಮಾಡ್ತಾರೆ, ಸೊ ಈ ಒಂದು ಯುನೈಟೆಡ್ ನೇಷನ್ ಇದು ಮಾಡುತ್ತೆ. ಇನ್ನು ಥರ್ಡ್ ಪೇಜ್ ಅಲ್ಲಿ ಮಾಸಿವ್ ರೆಸಿಸ್ಟೆನ್ಸ್ ಆಫ್ಟರ್ 1988. ಸೊ ಥರ್ಡ್ ಪೇಜ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಮೇಕಿಂಗ್ ಕಂಟ್ರಿ ಅನ್ಗವರ್ಮೆಂಟಬಲ್ ಥ್ರೂ ಸ್ಟ್ರೈಕ್ಸ್, ಬಾಯ್ಕಾಟ್ಸ್ ಅಂಡ್ ಡೆಮಾನ್ಸ್ಟ್ರೇಷನ್ ಅಂಡ್ ಆಕ್ಟ್ ಆಫ್ ಸಬೋಟೇಜ್. ಓಕೆ, ಸೊ ಇಲ್ಲಿ ಥರ್ಡ್ ಸ್ಟೇಜ್ ಅಲ್ಲಿ ಸೊ ಇವರು ಸರ್ಕಾರದ ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ಸೊ ವಿರುದ್ಧ ಸೊ ಇಲ್ಲಿ ಸ್ಟ್ರೈಕ್ ಗಳನ್ನ ಮಾಡ್ತಾರೆ. ಓಕೆ, ಸೊ ಹಲವಾರು ಒಂದು ಬಹಿಷ್ಕಾರ ಒಂದು ಚಳವಳಿಯನ್ನು ಕೂಡ ಹಮ್ಮಿಕೊಳ್ತಾರೆ. ಸೊ ಈ ಒಂದು ಹೋರಾಟದ ಒಂದು ಪರಿಣಾಮಗಳು ಏನಾಗತ್ತೆ ಅಂತಂದ್ರೆ ಇಲ್ಲಿ
by 1990 government lifted ban on political party. Okay, and repealed 1913 and 1936 land act, ಪಾಪ್ಯುಲೇಷನ್ ರಿಜಿಸ್ಟ್ರೇಷನ್ ಆಕ್ಟ್. ಸೊ ಈ ಒಂದು ಕಾಯ್ದೆಗಳ ಮೂಲಕ ಮೊದಲೆಲ್ಲ ಏನ್ ಮಾಡಲಾಗಿತ್ತು ಅಂತಂದ್ರೆ ಅಲ್ಲಿ ಈ ಒಂದು ಕಪ್ಪು ಜನಾಂಗದವರ ಮೇಲೆ ನಿರ್ಬಂಧವನ್ನು ಹಾಕಲಾಗಿತ್ತಲ್ವಾ. ಓಕೆ, ಸೊ ಇವಾಗ ಅದನ್ನ ಏನ್ ಮಾಡಲಾಯಿತು, ಇವಾಗ ಬ್ಯಾನ್ ಮಾಡಲಾಯಿತು. ಆ ಒಂದು ಎಲ್ಲ ಕಾಯ್ದೆಗಳನ್ನ ಬ್ಯಾನ್ ಮಾಡಲಾಯಿತು. ಹಾಗೆ ಸೊ ಇದಕ್ಕೆ ಬೆಂಬಲಿತ ನೀಡುವಂತ ರಾಜಕೀಯ ಪಕ್ಷಗಳನ್ನು ಕೂಡ ಏನ್ ಮಾಡಲಾಗತ್ತೆ, ಈ ಸಂದರ್ಭದಲ್ಲಿ ಅವುಗಳನ್ನ ಬಹಿಷ್ಕಾರ ಮಾಡಲಾಗತ್ತೆ. ಸೊ ಇದಿಷ್ಟು ಅದರ ಒಂದು ಪರಿಣಾಮಗಳಂತ ಹೇಳ್ಬೋದು. ಹಾಗೆ ಇಲ್ಲಿ ನಮ್ಗೆ ಇಂಪಾರ್ಟೆಂಟ್ ಒಂದು ಪರ್ಸನ್ ಬರ್ತಾರೆ, ಯಾರಂತಂದ್ರೆ ನೆಲ್ಸನ್ ಮಂಡೇಲಾ ಅವರು. ಓಕೆ, ಸೊ ಅವರನ್ನ ಆಫ್ರಿಕಾದ ಗಾಂಧಿ ಅಂತ ಕೂಡ ಕರೀತಾರೆ. ನೆಲ್ಸನ್ ಮಂಡೇಲಾ ವಾಸ್ ರಿಲೀಸ್ಡ್ ಇನ್ 1991. ಸೊ ಇವ್ರು ಏನ್ ಮಾಡ್ತಾರೆ, ಈ ಒಂದು ಆಂಟಿ ಒಂದು ಅಪಾರ್ಥೈಡ್ ಒಂದು ಮೂವ್ಮೆಂಟ್ ನಲ್ಲಿ ಭಾಗಿಯಾಗಿರ್ತಾರಲ್ವಾ, ಸೊ ಅವರನ್ನ ಏನ್ ಮಾಡಿರ್ತಾರೆ ಅಂತಂದ್ರೆ ಬಂಧನ ಮಾಡಿರ್ತಾರೆ. ಓಕೆ, ಸುಮಾರು 27 ವರ್ಷಗಳ ನಂತರ ಅವ್ರು ಏನ್ ಮಾಡ್ಲಾಗತ್ತೆ, ಸೊ ಬಿಡುಗಡೆ ಮಾಡ್ಲಾಗತ್ತೆ. 1991 ನಲ್ಲಿ ಬಿಡುಗಡೆ ಆಗುತ್ತಾರೆ ಫ್ರಮ್ 4 years ಲೇಟರ್. ಸೊ ಬಿಡುಗಡೆ ಆದ 4 ವರ್ಷಗಳ ನಂತರ ಅವರು 1994ರಲ್ಲಿ ಏನಾಗ್ತಾರೆ, ಮಂಡೇಲಾ ಬಿಕಮ್ ಪ್ರೆಸಿಡೆಂಟ್ ಆಫ್ ಸೌತ್ ಆಫ್ರಿಕಾ. ಸೊ ಒಂದು ಸೌತ್ ಆಫ್ರಿಕಾದ ಅಧ್ಯಕ್ಷರು ಕೂಡ ಆಗಿ ಆಯ್ಕೆ ಆಗ್ತಾರೆ. ಸೊ ಈ ಒಂದು ಆಂಟಿ ಅಪಾರ್ಥೈಡ್ ಸಿಸ್ಟಮ್ ನಲ್ಲಿ ಸೊ ಭಾರತೀಯರ ಒಂದು ಕೊಡುಗೆ ಏನಾಗಿತ್ತು ಅಂತಂದ್ರೆ, ಮಹಾತ್ಮ ಗಾಂಧಿ he played very important role in this movement. Seeds of anti-apartheid movement in South Africa were found by ಮಹಾತ್ಮ ಗಾಂಧಿ. ಇದಕ್ಕೆ ಒಂದು ಪ್ರಮುಖ ಒಂದು ಆರಂಭವನ್ನ ನೀಡಿದವರು ಯಾರಂತಂದ್ರೆ ಮಹಾತ್ಮ ಗಾಂಧಿ ಅವರು. Witnessing humiliation, contempt shown to Asians by white Europeans, he established the anti-colonial and anti-racial discrimination movement and there founded Natal Indian Congress. ಸೊ 1884ರಲ್ಲಿ. ಸೊ ಇದು ನಮಗೆ ಪ್ರಿಲಿಮ್ಸ್ ನಲ್ಲಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಟಾಲ್ ಇಂಡಿಯನ್ ಕಾಂಗ್ರೆಸ್. ಸೊ ಇದನ್ನ ಎಲ್ಲಿ ಸ್ಥಾಪನೆ ಮಾಡ್ತಾರೆ ಇವರು, ಸೊ ಸೌತ್ ಆಫ್ರಿಕಾದಲ್ಲಿ ಇದನ್ನ 1894ರಲ್ಲಿ ಏನ್ ಮಾಡಿರ್ತಾರೆ, ಸ್ಥಾಪನೆಯನ್ನ ಮಾಡ್ತಾರೆ. ಎಸ್, ಹಾಗೆ ಸೊ ಅದೇ ಒಂದು ಸಂದರ್ಭದಲ್ಲಿ ಇಂಡಿಯನ್ ಒಪಿನಿಯನ್ 1903ರಲ್ಲಿ ಏನ್ ಮಾಡ್ತಾರೆ, ಸೊ ಈ ಒಂದು ಪತ್ರಿಕೆ ಇದು. ಓಕೆ, ಸೊ ಈ ಒಂದು ಪತ್ರಿಕೆಯನ್ನು ಕೂಡ ಬರೀತಾರೆ. ಸೊ ಇಲ್ಲಿ ಗಾಂಧೀಜಿಯವರು 1915ರಲ್ಲಿ ಭಾರತಕ್ಕೆ ಬರ್ತಾರೆ. ಓಕೆ, ಭಾರತಕ್ಕೆ ಬರುವ ಮುಂಚೆ ಅವ್ರು ಏನ್ ಮಾಡಿರ್ತಾರೆ, ಇಲ್ಲಿ ಇಂಡಿಯನ್ ನೆಟಲ್ ಕಾಂಗ್ರೆಸ್ ಹಾಗೆ ಇಂಡಿಯನ್ ಒಪಿನಿಯನ್ ಅನ್ನುವಂತ ಪತ್ರಿಕೆಯನ್ನು ಕೂಡ ಬರೀತಾರೆ. ಸೊ ಇದು ನಮಗೆ ಪ್ರಿಲಿಮ್ಸ್ ನಲ್ಲಿ ಈ ರೀತಿ ಕೇಳ್ಬೋದು ಅವರು. ಓಕೆ, ಸೊ ಭಾರತಕ್ಕೆ ಅವ್ರು ಏನಂತಂದ್ರೆ, ಸೊ ಭಾರತದಲ್ಲಿ ಇದ್ಕೊಂಡೇ ಈ ಒಂದು ಪತ್ರಿಕೆನ ಬರೆದ್ರ ಅಥವಾ ಸೊ ಇಂಡಿಯನ್ ನೆಟಲ್ ಕಾಂಗ್ರೆಸ್ ಅನ್ನ ಭಾರತದಲ್ಲಿ ಏನ್ ಮಾಡಿದ್ರು, ಸ್ಥಾಪನೆ ಮಾಡಿದ್ರು ಅಂತ ಕೇಳ್ಬೋದು. ಎಸ್, ನೆಕ್ಸ್ಟ್. ಸೊ in 1906 thousands of satyagrahis under Gandhi's leadership boycotted 1906 legislation requiring Indians to carry registration ಸರ್ಟಿಫಿಕೇಟ್ಸ್ ವಿತ್ ದೇರ್ ಫಿಂಗರ್ ಪ್ರಿಂಟ್ಸ್ ಆಲ್ ಟೈಮ್. ಸೊ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಆ ಒಂದು ಸಂದರ್ಭದಲ್ಲಿ ಒಂದು ಕಾನೂನನ್ನ ಹೊರಡಿಸಿರ್ತಾರೆ ಇವರು. ಯಾರು, ಈ ಒಂದು ವೈಟ್ ಯುರೋಪಿಯನ್ ಅಂದ್ರೆ ಆ ಭಾರತೀಯರು ಎಲ್ಲೇ ಸಂಚಾರವನ್ನ ಮಾಡಬೇಕಾಗಿದ್ರೆ ಅವರು ಒಂದು ದಾಖಲೆಯನ್ನು ಒಯ್ಯಬೇಕಾಗಿತ್ತು. ಅದರಲ್ಲಿ ಅವರ ಒಂದು ಫಿಂಗರ್ ಪ್ರಿಂಟ್ ಇರಬೇಕಾಗಿತ್ತು. ಸೊ ಈ ಒಂದು ಕಾಯ್ದೆನ ಯಾರು ಬ್ಯಾನ್ ಮಾಡ್ಬೇಕಂತ ಹೋರಾಟವನ್ನು ಮಾಡ್ತಾರೆ ಇಲ್ಲಿ ಗಾಂಧೀಜಿ ಅವರು. ಸೊ ಇದನ್ನ ಬೈಕಾಟೆಡ್ ಮಾಡ್ತಾರೆ. ಹಾಗೆ when Gandhi left South Africa in 1915, he had left behind the legacy and pioneer settlement, Ashtamalaik settlement established near ಡರ್ಬನ್. ಸೊ ಇದು ಡರ್ಬನ್ ಏನಾಗತ್ತೆ ಅಂತಂದ್ರೆ ಅಲ್ಲಿ ಒಂದು ಆಶ್ರಮವನ್ನ ಫಾರ್ಮ್ ಮಾಡ್ತಾರೆ. ಓಕೆ, ಸೊ ಸೌತ್ ಆಫ್ರಿಕಾದಲ್ಲಿ. ಸೊ ಇವ್ರು ಹೊರಡುವ ಮೂಲಕ ಏನ್ ಮಾಡ್ತಾರೆ, ಆ ಒಂದು ವ್ಯವಸ್ಥೆಗೆ ಆಂಟಿ ಅಪಾರ್ಥೈಡ್ ಒಂದು ಮೂವ್ಮೆಂಟ್ಗೆ ಸೊ ಒಂದು ಕಿಡಿಯನ್ನ ಹೊತ್ತಿಸಿ ಬಂದಿರ್ತಾರೆ ಇವರು. ನೆಕ್ಸ್ಟ್ ಇಲ್ಲಿ ನಟಾಲ್ ಇಂಡಿಯನ್ ಕಾಂಗ್ರೆಸ್ ಬಗ್ಗೆ ಕೊಟ್ಟಿದ್ದಾರೆ. ಎಸ್, ಸೊ ಇದು ನಮಗೆ ಪ್ರಿಲಿಮ್ಸ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇಟ್ ವಾಸ್ ಡಾಮಿನೆಂಟ್ ಪೊಲಿಟಿಕಲ್ ಆರ್ಗನೈಸೇಷನ್ ಅಮಾಂಗ್ ದ ಇಂಡಿಯನ್ಸ್ ಇನ್ ಸೌತ್ ಆಫ್ರಿಕಾ. ಸೊ ಇದರಲ್ಲಿ ಏನಾಗಿರ್ತಾರೆ ಅಂತಂದ್ರೆ ಭಾರತೀಯರೇ ಒಂದು ಅಥವಾ ಸೌತ್ ಆಫ್ರಿಕಾದಲ್ಲಿ ಕೂಡಿಕೊಂಡು ಮಾಡಿರುವಂತ ಸಂಘಟನೆ ಆಗಿತ್ತು. ಸೊ ಇದಿಷ್ಟು. ಸೊ ಇದನ್ನ ಎಲ್ಲಿ ಫಾರ್ಮ್ ಮಾಡ್ತಾರೆ, ಡರ್ಬನ್ ನಲ್ಲಿ. ರೋಲ್ ಆಫ್ ಇಂಡಿಯನ್ ಗವರ್ಮೆಂಟ್ ಈ ಒಂದು ಆಂಟಿ ಅಪಾರ್ಥೈಡ್ ಸಿಸ್ಟಮ್ ನಲ್ಲಿ ಭಾರತೀಯ ಒಂದು ಸರ್ಕಾರದ ಕೊಡುಗೆ ಏನಾಗಿತ್ತು ಅಂತಂದ್ರೆ, ಇಂಡಿಯಾ ವಾಸ್ ದ ಫಸ್ಟ್ ಕಂಟ್ರಿ ಟು ಸಿವಿಯರ್ ಟ್ರೇಡ್ ರಿಲೇಷನ್ಸ್ ವಿತ್ ದ ಅಪಾರ್ಥೈಡ್ ಗವರ್ಮೆಂಟ್ in 1946
and subsequently imposed a complete embargo on South Africa. ಸೊ ಇವನ್ ಅಲ್ಲಿ ಅಪಾರ್ಥೈಡ್ ಸಿಸ್ಟಮ್ ಇದ್ರೂ ಕೂಡ ಏನಾಗಿತ್ತು ಅಂತಂದ್ರೆ, ಸೊ ಭಾರತ ಸೊ ಈ ಒಂದು ಸೌತ್ ಆಫ್ರಿಕಾದ ಮೇಲೆ ಉತ್ತಮವಾದ ಒಂದು ಸಂಬಂಧವನ್ನ ಹೊಂದಿತ್ತು. ಹಾಗೆ ಇಂಡಿಯಾ ವಾಸ್ ದ ಫಸ್ಟ್ ಕಂಟ್ರಿ ಟು ಬ್ರಿಂಗ್ ದಿಸ್ ಇಶ್ಯೂ. ಅಂದ್ರೆ ಸೊ ಈ ಒಂದು ಸೌತ್ ಆಫ್ರಿಕಾದಲ್ಲಿ ಯಾವ ರೀತಿಯ ಒಂದು ವರ್ಣಭೇದ ವ್ಯವಸ್ಥೆ ಇತ್ತಲ್ವಾ, ಸೊ ಅದನ್ನ ಈ ಒಂದು ವಿಶ್ವಸಂಸ್ಥೆಗೆ ಅಥವಾ ಯುನೈಟೆಡ್ ನೇಷನ್ಗೆ ಅದರ ಒಂದು ಗಮನಕ್ಕೆ ತರುವಂತ ಕೆಲಸವನ್ನ ಯಾರು ಮಾಡ್ತಾರೆ, ಇಲ್ಲಿ ಮೊದಲನೇದಾಗಿ ಭಾರತದವರೇ ಮಾಡಿರ್ತಾರೆ. ಸೊ ಈ ಒಂದು ವರ್ಣಭೇದ ವ್ಯವಸ್ಥೆಯನ್ನ ಹೋಗಲಾಡಿಸುವಲ್ಲಿ ಈ ಒಂದು ವಿಶ್ವಸಂಸ್ಥೆಯ ಪಾತ್ರ ಏನಾಗಿತ್ತು ಇಲ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಹಿಯರ್ ರಿಕ್ವೆಸ್ಟ್ ಟು UN came after South Africa passed Asiatic Land Ownership Act in 1946. ಸೊ ಇಲ್ಲಿ ಏನ್ ಮಾಡ್ತಾರೆ, ಯುರೋಪಿಯನ್ರು ಅಂದ್ರೆ ವೈಟ್ ಯುರೋಪಿಯನ್ರು ಏಷ್ಯಾಟಿಕ್ ಲ್ಯಾಂಡ್ ಓನರ್ಶಿಪ್ ಆಕ್ಟ್ ಅದನ್ನ ಈ ಒಂದು ಕಾಯ್ದೆನ ಜಾರಿ ಮಾಡ್ತಾರೆ. ಅಂದ್ರೆ ಈ ಒಂದು ಕಾಯ್ದೆಯ ಪ್ರಕಾರ ಭಾರತೀಯರು ಸೌತ್ ಆಫ್ರಿಕಾದಲ್ಲಿ ಯಾವುದೇ ರೀತಿಯ ಒಂದು ಭೂಮಿಯನ್ನ ಹೊಂದುವಂತಿಲ್ಲ ಅಂತ ಒಂದು ಕಾಯ್ದೆನ ಪಾಸ್ ಮಾಡ್ತಾರೆ. ಸೊ ಇದನ್ನ ಪ್ರತಿಭಟಿಸಿ ಏನ್ ಮಾಡ್ತಾರೆ, ಇಂಡಿಯನ್ಸ್ ಅಂದ್ರೆ ಭಾರತೀಯರು ಅದನ್ನ ವಿಶ್ವಸಂಸ್ಥೆಯ ಗಮನಕ್ಕೆ ತರ್ತಾರೆ. ಓಕೆ, ಸೊ ಅವಾಗ ಏನ್ ಮಾಡುತ್ತೆ, ಈ ವಿಶ್ವಸಂಸ್ಥೆ ಒಂದು ಕ್ರಮಗಳನ್ನ ಕೈಗೊಳ್ಳುತ್ತೆ. ಏನ್ ಕ್ರಮಗಳನ್ನ ಕೈಗೊಳ್ಳುತ್ತೆ ಅಂತಂದ್ರೆ ಇಲ್ಲಿ ಕಂಡೆಮ್ನೇಷನ್ ಅಂಡ್ ಸ್ಯಾಂಕ್ಷನ್. ಸೊ ಇಲ್ಲಿ ಏನ್ ಮಾಡುತ್ತೆ, ಸೌತ್ ಆಫ್ರಿಕಾದ ಮೇಲೆ ಒಂದು ಆರ್ಥಿಕ ಒಂದು ನಿರ್ಬಂಧವನ್ನು ಹಾಕತ್ತೆ 1971ರಲ್ಲಿ ಅಂಡ್ ಡಿಕ್ಲೇರ್ ಕ್ರೈಮ್ ಅಗೇನ್ಸ್ಟ್ ಹ್ಯುಮ್ಯಾನಿಟಿ. ಒಂದು ವರ್ಣಭೇದ ವ್ಯವಸ್ಥೆಯನ್ನ ಸೊ ಮಾನವೀಯತೆಯ ವಿರುದ್ಧದ ಒಂದು ಅಪರಾಧ ಅಂತ ಹೇಳಿ ಏನ್ ಮಾಡುತ್ತೆ, ಸೊ ಘೋಷಣೆಯನ್ನ ಹೊರಡಿಸುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ ಸಸ್ಪೆನ್ಷನ್ ಫ್ರಮ್ ದ UN. ಓಕೆ, ಸೊ UN ಕಂಟ್ರಿಗಳಲ್ಲಿ ಅಥವಾ ಅದರ ಸದಸ್ಯತ್ವದಿಂದ ಏನ್ ಮಾಡತ್ತೆ ಅಂತಂದ್ರೆ ಈ ಸೌತ್ ಆಫ್ರಿಕಾವನ್ನ ಸೊ 1974ರಲ್ಲಿ ಏನ್ ಮಾಡ್ಲಾಗತ್ತೆ, ಬ್ಯಾನ್ ಮಾಡ್ಲಾಗತ್ತೆ. ನೆಕ್ಸ್ಟ್ ಇಲ್ಲಿ ನೆಲ್ಸನ್ ಮಂಡೇಲಾ ಬಗ್ಗೆ ತಿಳ್ಕೊಳ್ಳೋಣ. ನೆಲ್ಸನ್ ಮಂಡೇಲಾ ಸೊ ಇವ್ರೇನಾಗ್ತಾರೆ ಅಂತಂದ್ರೆ 1994ರಲ್ಲಿ ಸೌತ್ ಆಫ್ರಿಕಾದ ಪೋಸ್ಟ್ ಡೆಮೋಕ್ರೆಟಿಕಲಿ ಎಲೆಕ್ಟೆಡ್ ಪ್ರೆಸಿಡೆಂಟ್ ಆಗಿ ಆಯ್ಕೆಗೊಳ್ತಾರೆ. ಹಾಗೆ ಸೊ ಇವರಿಗೆ 1964ರಲ್ಲಿ ಏನ್ ಮಾಡಿರ್ತಾರೆ, ಸೊ ಇದರಲ್ಲಿ ಬಂಧನ ಮಾಡಿರ್ತಾರೆ. ಇವರನ್ನ 1990ರಲ್ಲಿ ಸೊ ಬಿಡುಗಡೆಯನ್ನ ಮಾಡ್ತಾರೆ. ಅಂದ್ರೆ ಸುಮಾರು 27 ವರ್ಷಗಳ ಕಾಲ ಏನ್ ಮಾಡ್ತಾರೆ, ಇವರು ಜೈಲು ವಾಸವನ್ನ ಅನುಭವಿಸಿರ್ತಾರೆ. ಸೊ ನಿಮ್ಗೆ ಮೇಲೆ ಹೇಳಿದ ಹಾಗೆ ಇವರನ್ನ ಆಫ್ರಿಕಾದ ಗಾಂಧಿ ಅಂತ ಕೂಡ ಕರೀತಾರೆ. ಬಿಕಾಸ್ ಸೊ ಇವರು ಗಾಂಧೀಜಿಯ ಒಂದು ಆಲೋಚನೆಗಳಿಂದ ಅಥವಾ ಅವರ ಒಂದು ಚಿಂತನೆಗಳಿಂದ ಏನಾಗಿರ್ತಾರೆ, ತುಂಬಾ ಪ್ರಭಾವಿತರಾಗಿರ್ತಾರೆ. ಹಾಗೆ ಬೋತ್ ಮಂಡೇಲಾ ಅಂಡ್ ಗಾಂಧಿ ಆರ್ ರಿಮೆಂಬರ್ಡ್ ಫಾರ್ ದೇರ್ ಸ್ಟ್ರಾಂಗ್ ಬಿಲೀಫ್ ಇನ್ ಟ್ರೂತ್ ಅಂಡ್. ಸೊ ಇವರು ಕೂಡ ಗಾಂಧೀಜಿಯವರಂತೆ ಸತ್ಯ ಮತ್ತು ಸೊ ಇಲ್ಲಿ ಫೇರ್ನೆಸ್ ಅಂತಂದ್ರೆ ನ್ಯಾಯಕ್ಕೆ ಓಕೆ ಸೊ ಏನಾಗಿರ್ತಾರೆ, ಭದ್ರಾಗಿರ್ತಾರೆ ಅಥವಾ ಪಾರವಾದ ಒಂದು ಭರವಸೆಯನ್ನ ಇಟ್ಟಿರ್ತಾರೆ. ಸೊ ಇವರಿಗೆ ಯಾವೆಲ್ಲ ಒಂದು ಅವಾರ್ಡ್ಗಳನ್ನ ನೀಡಲಾಗಿದೆ ಅಂತಂದ್ರೆ, ಸೊ ಹಿ ವಾಸ್ ಅವಾರ್ಡೆಡ್ ದಿ ನೋಬೆಲ್ ಪೀಸ್ ಪ್ರೈಸ್ ಅಂದ್ರೆ ನೊಬೆಲ್ ಶಾಂತಿ ಪುರಸ್ಕಾರವನ್ನ 1993ರಲ್ಲಿ ನೀಡಲಾಗತ್ತೆ. ಹಾಗೆ ಸೊ ಇವ್ರಿಗೆ ಇಂಪಾರ್ಟೆಂಟ್ ಏನಂತಂದ್ರೆ ಭಾರತ ರತ್ನವನ್ನು ಕೂಡ ನೀಡಲಾಗುತ್ತೆ, ಭಾರತದವ್ರು ನೀಡ್ತಾರೆ. ಹಾಗೆ ಇಂಟರ್ನ್ಯಾಷನಲ್ ಗಾಂಧಿ ಪೀಸ್ ಪ್ರೈಸ್ 2001ರಲ್ಲಿ ಸೊ ಅಂತಾರಾಷ್ಟ್ರೀಯ ಒಂದು ಗಾಂಧಿ ಪೀಸ್ ಪ್ರೈಸ್ ಅನ್ನು ನೀಡಲಾಗತ್ತೆ. ಸೊ ವಿಶ್ವಸಂಸ್ಥೆ ಏನ್ ಮಾಡತ್ತೆ ಅಂತಂದ್ರೆ 18 ಜುಲೈ ಅಂದು ಸೊ ನೆಲ್ಸನ್ ಮಂಡೇಲಾ ಇಂಟರ್ನ್ಯಾಷನಲ್ ಡೇ ಅಂತ ಆಚರಣೆಯನ್ನ ಮಾಡತ್ತೆ. ಸೊ ಇದಿಷ್ಟು ಒಂದು ಅಪಾರ್ಥೈಡ್ ಒಂದು ವ್ಯವಸ್ಥೆಯ ಕುರಿತಾಗಿರುವಂತಹ ಮಾಹಿತಿ. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಆರ್ಟಿಕಲ್. ಯುನೆಸ್ಕೋ ಮೌ ಏಷ್ಯಾ ಪೆಸಿಫಿಕ್ ರೀಜನಲ್ ರಿಜಿಸ್ಟರ್ ಅಂತ ಇದೆ. ಈ ಒಂದು ಟಾಪಿಕ್ ಇವಾಗ ಸದ್ಯಕ್ಕೆ ಯಾಕೆ ಸುದ್ದಿಯಲ್ಲಿದೆ ಅಂತಂದ್ರೆ ಯುನೆಸ್ಕೋ MOW ಏಷ್ಯಾ ಪೆಸಿಫಿಕ್ ರೀಜನಲ್ ರಿಜಿಸ್ಟರ್ ಇನ್ಕ್ಲೂಡ್ 3 ಇಂಡಿಯನ್ ಲಿಟರರಿ ವರ್ಕ್ಸ್ ಅಂತ ಇದೆ. ಅಂದ್ರೆ ಭಾರತದ ಒಂದು 3 ಸಾಹಿತ್ಯ ಕೃತಿಗಳನ್ನ ಏನ್ ಮಾಡಿದೆ ಅಂತಂದ್ರೆ ಸೊ ಈ ಒಂದು ಪಟ್ಟಿಯಲ್ಲಿ ಸೇರಿಸಿಕೊಂಡಿದೆ. ಸೊ ಯಾವುವು ಅಂತಂದ್ರೆ ಸೊ ರಾಮಚರಿತ ಮಾನಸ ಅಂಡ್ ಪಂಚತಂತ್ರ ಅಂಡ್ ಸಹೃದಯ ಲೋಕನ ಅಂತ ಬರುತ್ತೆ. ಸಹೃದಯ ಲೋಕ ಅಥವಾ ಲೋಕನ ಓಕೆ, ಸಹೃದಯ ಲೋಕನ ಅಂತ. ಸೊ ಈ ಒಂದು ಕೃತಿಗಳನ್ನ ಏನ್ ಮಾಡಿದ್ದಾರೆ, ಸೊ ಇವುಗಳನ್ನ ಅದರಲ್ಲಿ ನೋಂದಾಯಿಸಿಕೊಂಡಿದ್ದಾರೆ. ಸೊ ಇಲ್ಲಿ ನಾವು ಫಸ್ಟ್ ಇವಾಗ ಈ ಒಂದು ರಾಮಚರಿತ ಮಾನಸದ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೊ ಹಿಯರ್
ಸೊ ಇದನ್ನ 16ನೇ ಶತಮಾನದಲ್ಲಿ ಯಾರು ಬರೀತಾರೆ ಅಂತಂದ್ರೆ ಗೋಸ್ವಾಮಿ ತುಳಸಿದಾಸ್ ಅನ್ನೋರು ಸೊ ಈ ಒಂದು ಕೃತಿಯನ್ನ ಬರೀತಾರೆ. ಸೊ ಇದರಲ್ಲಿ 7 ಮುಖ್ಯ ಕಾಂಡಗಳು ಬರುತ್ತೆ. ನೆಕ್ಸ್ಟ್ ಸೊ ಇದು ಪೋಯೆಟಿಕ್ ರೀಟೆಲ್ಲಿಂಗ್ ಆಫ್ ದ ಇವೆಂಟ್ಸ್ ಆಫ್ ದ ರಾಮಾಯಣ. ಸೊ ರಾಮಾಯಣ ಒಂದು ಕೃತಿ ಏನಿದೆ ಅಲ್ವಾ, ಸೊ ಅದನ್ನ ಸೊ ಕಾವ್ಯಾತ್ಮಕವಾಗಿ ಏನ್ ಮಾಡಲಾಗತ್ತೆ, ಸೊ ಇದರ ಮೂಲಕ ಹೇಳಲಾಗತ್ತೆ, ಅಂದ್ರೆ ಕಾವ್ಯಗಳ ಮೂಲಕ. ಓಕೆ, ನೆಕ್ಸ್ಟ್ ಇಲ್ಲಿ ಪಂಚತಂತ್ರ ಅಂತ ಬರುತ್ತೆ. ಪಂಚತಂತ್ರ ಸೊ ಇದು ನಮಗೆ ಪ್ರಿಲಿಮ್ಸ್ ನಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಈ 2024ರ ಪ್ರಿಲಿಮ್ಸ್ ಕ್ವಶನ್ ಪೇಪರ್ ನೋಡಿದ್ರೆ ಸೊ ಇದು ಈ ಒಂದು ಕೃತಿಗಳ ರಿಲೇಟೆಡ್ ಆಗಿ ನಮ್ಗೆ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ದಾರೆ. ನೆಕ್ಸ್ಟ್ ನೋಡಿ, ಈ ಒಂದು ಇದನ್ನ ಈ ಕೃತಿಯನ್ನ ಯಾರು ಬರೀತಾರೆ ಅಂತಂದ್ರೆ ವಿಷ್ಣು ಶರ್ಮಾ ಅನ್ನೋರು ಸಂಸ್ಕೃತದಲ್ಲಿ ಇದನ್ನ ಬರೀತಾರೆ. ಸೊ ಇಟ್ ಈಸ್ ದ ಒನ್ ಆಫ್ ದ ಓಲ್ಡೆಸ್ಟ್ ಕಲೆಕ್ಷನ್ ಆಫ್ ಸರ್ವೈವಿಂಗ್ ಇಂಡಿಯನ್ ಫ್ಯಾಬಲ್ಸ್. ಸೊ ಫ್ಯಾಬಲ್ಸ್ ಅಂದ್ರೆ ಕನ್ನಡದಲ್ಲಿ ನಾವು ನೀತಿಕತೆಗಳು ಅಂತ ಹೇಳ್ತೀವಿ. ಸೊ ಈ ಒಂದು ಪಂಚತಂತ್ರದ ಕಥೆಗಳನ್ನ ಓದಿದ್ರೆ ಸೊ ನಿಮ್ಗೆ ಮಾರಲ್ ಆಫ್ ದ ಸ್ಟೋರಿ ಅಂತ ಕರಿತೀವಲ್ವಾ, ಸೊ ಅದರಲ್ಲಿ ನಮ್ಗೆ ಹಲವಾರು ನೈತಿಕ ಅಂಶಗಳು ಕಂಡು ಬರುತ್ತೆ. ಸೊ ಹೀಗಾಗಿ ಸೊ ಈ ಒಂದು ಕಥೆಗಳು ಪ್ರಸ್ತುತ ಕೂಡ ಜಾರಿಯಲ್ಲಿವೆ. ಸೊ ಇದರಲ್ಲಿ ನಮ್ಗೆ ಏನ್ ಇಂಪಾರ್ಟೆಂಟ್ ಒಂದು ಅಂಶ ಅಂತಂದ್ರೆ ಇದರಲ್ಲಿ ಕತೆ ಒಳಗೆ ಏನಾಗುತ್ತೆ, ಕತೆಗಳು ಶುರು ಆಗ್ಲಿಕ್ಕೆ ಬರುತ್ತೆ. ಓಕೆ, ಸೊ ಇದು ಇಂಪಾರ್ಟೆಂಟ್ ಫೀಚರ್ ಇದೆ, ಸ್ಟೋರಿ ವಿದಿನ್ ದ ಸ್ಟೋರಿ ಸ್ಟ್ರಕ್ಚರ್. ನೆಕ್ಸ್ಟ್ ಇಲ್ಲಿ ಸಹೃದಯ ಲೋಕನ ಅಂತ. ಸೊ ಇದನ್ನ ಯಾರು ಬರೀತಾರೆ, ಆಚಾರ್ಯ ಆನಂದ ವರ್ಧನ, ಇದನ್ನು ಕೂಡ ಸಂಸ್ಕೃತದಲ್ಲಿ ಬರೀತಾರೆ. ಸೊ ಇದರ ಕುರಿತಾಗಿ ಫಿಲಾಸಫರ್ ಅಭಿನವ ಗುಪ್ತ ಹ್ಯಾಡ್ ರಿಟನ್ ಅ ಕಾಮೆಂಟೇಟರಿ ಆನ್ ಇಟ್. ಕಾಮೆಂಟೇಟರಿ ಅಂತಂದ್ರೆ ವಿಶ್ಲೇಷಣೆಯನ್ನ ಮಾಡುವಂಥದ್ದು. ವಿಶ್ಲೇಷಣೆ ಅಂತಂದ್ರೆ ಸೊ ಇವಾಗ ರಾಮಾಯಣ ಅಂತ ಬರುತ್ತೆ ಅಂತ ತಗೋಣ. ರಾಮಾಯಣದಲ್ಲಿ ಯಾವುದೇ ಒಂದು ಪಾತ್ರವನ್ನ ತಗೊಳ್ಳೋದು. ಓಕೆ, ಸೊ ರಾವಣ ಅಂತ ತಗೊಂಡ್ರೆ ಆತನ ಕ್ಯಾರೆಕ್ಟರ್ ಯಾವ ರೀತಿ ಅನ್ನೋದನ್ನ ಏನ್ ಮಾಡ್ತಾರೆ, ಇಲ್ಲಿ ವಿಶ್ಲೇಷಣೆಯನ್ನ ಸಪರೇಟ್ ಆಗಿ ಏನ್ ಮಾಡ್ತಾರೆ, ವಿಶ್ಲೇಷಣೆಯನ್ನ ಮಾಡ್ತಾರೆ. ಸರಿ, ಈ ರೀತಿಯ ಒಂದು ಏನಾಗಿರ್ಬೋದು, ನಮ್ಗೆ ಕೃತಿಗಳಂತೂ ಬಂದಾಗ ಅಥವಾ ಯಾವ್ದಾದ್ರು ಲೇಖಕರು ಬಂದಾಗ ಅದ್ರ ಕುರಿತು ನಮ್ಗೆ UPSC ನಲ್ಲಿ ಹಲವಾರು ಏನ್ ಮಾಡ್ತಾರೆ ಅಂತಂದ್ರೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಸೊ 2024ರ ಒಂದು ಕ್ವಶನ್ ಪೇಪರ್ ಅನ್ನ ನೋಡೋಣ. ಯಾವ ರೀತಿ ಕೇಳಿದಾರೆ ಅಂತಂದ್ರೆ ಇಲ್ಲಿ, ಎಸ್, ದಿಸ್ ಇಸ್ ದ UPSC 2024 ಪ್ರಿಲಿಮ್ ಕ್ವಶನ್ ಪೇಪರ್. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ದ ವರ್ಕ್ ಅಟ್ರಿಬ್ಯೂಟೆಡ್ ಟು ಪ್ಲೇ ರೈಟ್ ಭಾಷಾ. ಸೊ ಈ ಒಂದು ಭಾಷಾ ಅನ್ನೋದೇನಾಗಿದೆ ಅಂತಂದ್ರೆ ಒಂದು ನಾಟಕ. ಓಕೆ, ಸೊ ಇದನ್ನ ಯಾರು ಬರೆದಿದ್ದಾರೆ ಅಂತ ಕೇಳಿದ್ದಾರೆ. ಸಾರಿ, ಈ ಭಾಷನ್ ಅವರು ಸೊ ಈ ಕೆಳಗಿನ ಯಾವ ಒಂದು ಕೃತಿಗಳನ್ನ ಬರೆದಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಹಿಯರ್ ಆಪ್ಷನ್ ಏನಿದೆ ಅಂತಂದ್ರೆ ಮಧ್ಯಮ ಯೋಗ ಅಂತ. ಓಕೆ, ಸೊ ಅಂದ್ರೆ ನಮ್ಗೆ ಸೊ ಯಾವುದೇ ಒಂದು ವ್ಯಕ್ತಿ ಬರೆದಿರೋದಂತ ಕೃತಿ ಕೂಡ ನಮ್ಗೆ ಸೊ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಪ್ರಿಲಿಮ್ಸ್ ನಲ್ಲಿ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ ಇಲ್ಲಿ ಸಂಘಭೂತಿ, ಇವರು ಕೂಡ ಆಥರ್. ಸಂಘಭೂತಿ ಅಂಡ್ ಇಂಡಿಯನ್ ಬುದ್ಧಿಸ್ಟ್ ಮಾಂಕ್ who traveled to China at the end of the 4th century AD was the author of an commentary on ಅಂತ ಕೊಟ್ಟಿದ್ದಾರೆ. ಸೊ ಈ ಸಂಘಭೂತಿ ಯಾರಾಗಿರ್ತಾರೆ ಅಂತಂದ್ರೆ ಇವರು ಭಾರತದ ಒಂದು ಬುದ್ಧಿಸ್ಟ್ ಒಂದು ಸನ್ಯಾಸಿ ಆಗಿರ್ತಾರೆ. ಸೊ ಇವರು ಹೂ ಟ್ರಾವೆಲ್ ದ ಚೀನಾ. ಸೊ ಚೀನಾಕ್ಕೆ ಏನ್ ಮಾಡ್ತಾರೆ, ಇವರು ಭೇಟಿಯನ್ನ ನೀಡಿರ್ತಾರೆ 4ನೇ ಶತಮಾನದಲ್ಲಿ. ಹಾಗಿದ್ರೆ ಸೊ ಇವರು ವಾಸ್ ದ ಆಥರ್ ಆಫ್ ಎ ಕಾಮೆಂಟೇಟರಿ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಯಾವ್ದರ ಕುರಿತು ಇವರು ಭಾಷ್ಯವನ್ನ ಬರೀತಾರೆ ಅಂತ. ಸೊ ಇಲ್ಲಿ ಆಪ್ಷನ್ ಇದೆ ಸರ್ವಸ್ತಿವದ ವಿನಯ ಅಂತ ಹೇಳಿ. ಓಕೆ, ಸೊ ಈ ರೀತಿ ನಮ್ಗೆ ಕ್ವಶನ್ ಅನ್ನ ಕೇಳ್ತಾರೆ. ಸೊ ಇವಾಗ ಏನ್ ಮಾಡಿದಾರೆ ಅಂತಂದ್ರೆ ಈ ಒಂದು ಯುನೈಟೆಡ್ ನೇಷನ್ ನ MOW ಪ್ರೋಗ್ರಾಮ್ ನಲ್ಲಿ ಸೊ ಈ ಒಂದು ಕೃತಿಗಳನ್ನ ಸೇರಿಸಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಇವಾಗ ನಾವು ಈ ಒಂದು MOW ಬಗ್ಗೆ ತಿಳ್ಕೊಳ್ಳೋಣ. ಸೊ ಇದನ್ನ ಯಾವಾಗ ಲಾಂಚ್ ಮಾಡಲಾಗತ್ತೆ ಅಂತಂದ್ರೆ 1992ರಲ್ಲಿ ಯುನೆಸ್ಕೋದವರು ಏನ್ ಮಾಡ್ತಾರೆ, ಇದನ್ನ ಲಾಂಚ್ ಮಾಡ್ತಾರೆ. ಹಾಗೆ ಇಟ್ ಕನ್ಸಿಸ್ಟ್ ಆಫ್ 3 ರಿಜಿಸ್ಟರ್ಸ್, ನೇಮ್ಲಿ ಇಂಟರ್ನ್ಯಾಷನಲ್, ರೀಜನಲ್ ಅಂಡ್ ನ್ಯಾಷನಲ್ ರಿಜಿಸ್ಟರ್ ಅಂತ ಬರುತ್ತೆ. ಸೊ ಇದರ ಉದ್ದೇಶ ಏನಂತಂದ್ರೆ ಸೊ ಯಾವೆಲ್ಲ ಒಂದು ಕೃತಿಗಳು ಐತಿಹಾಸಿಕವಾಗಿ ಏನು ಪ್ರಾಮುಖ್ಯತೆಯನ್ನ ಪಡೆದಿರುತ್ತಲ್ವಾ, ಸೊ ಅವುಗಳನ್ನ ಸಂರಕ್ಷಿಸುವಂತ ಕೆಲಸವನ್ನ ಸೊ ಇದು ಮಾಡುತ್ತೆ.
ಎಸ್ ನಾವು ಲೆಟಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಸಾಹಿತ್ಯ ಅಕಾಡೆಮಿ ಅಂತ ಬರುತ್ತೆ. ಸೊ ಈ ಒಂದು ರಸ್ಕಿನ್ ಬಾಂಡ್ ಅವರಿಗೆ ವಾಸ್ ಅವಾರ್ಡೆಡ್ ದಿ ಸಾಹಿತ್ಯ ಅಕಾಡೆಮಿ ಪ್ರೈಸ್ ಅನ್ನು ನೀಡಲಾಗಿದೆ. ರಸ್ಕಿನ್ ಬಾಂಡ್ ಅವರಿಗೆ ಸೊ ಈ ಒಂದು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಸೊ ಇದನ್ನ ಯಾರಿಗೆ ನೀಡ್ತಾರೆ ಅಂತಂದ್ರೆ ಅಕಾಡೆಮಿಕ್ ಅನ್ನು ಬರಹಗಾರರಿಗೆ ಏನ್ ಮಾಡಲಾಗುತ್ತೆ, ಸೊ ಈ ಒಂದು ಅವಾರ್ಡ್ ಅನ್ನ ನೀಡಲಾಗುತ್ತೆ. ಸೊ ಇತ್ತೀಚೆಗೆ ಪ್ರಿಲಿಮ್ಸ್ ನಲ್ಲಿ ನಿಮ್ಗೆ ಸೊ ಏನಂತಂದ್ರೆ ಅವಾರ್ಡ್ ಬಗ್ಗೆ ಕೂಡ ಕೇಳ್ತಾ ಇದ್ದಾರೆ. ಓಕೆ, ಸೊ ಹೀಗಾಗಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಸೊ ಇವರ ಒಂದು ಪ್ರಮುಖ ಕೃತಿಗಳನ್ನ ನೋಡೋದಾದ್ರೆ ಸೊ ಇಲ್ಲಿ ವಾಗ್ರನ್ಸ್ ಇನ್ ದ ವ್ಯಾಲೆ, ಒನ್ಸ್ ಅಪಾನ್ ಎ ಮಾನ್ಸೂನ್ ಟೈಮ್, ಆಂಗ್ರಿ ರಿವರ್, ಸ್ಟ್ರೇಂಜರ್ಸ್ ಇನ್ ದ ನೈಟ್, ಆಲ್ ರೋಡ್ಸ್ ಲೀಡ್ ಟು ಗಂಗಾ ಅಂತ ಇದೆ. ಸೊ 2024 ಹಾಗೆ ನೀವು ಕ್ವಶನ್ ಪೇಪರ್ ನೋಡಿದ್ರೆ ಸೊ ಅಲ್ಲಿ ಒಂದು ಏನ್ ಮಾಡಿದ್ದಾರೆ ಅಂತಂದ್ರೆ ಇತ್ತೀಚಿನ ಒಂದು ಸಾಹಿತ್ಯ ಕೃತಿಯನ್ನ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಯಾವ ಅಂತಂದ್ರೆ ಇಂಡಿಯಾ ದಟ್ ಇಸ್ ಭಾರತ. ಓಕೆ, ಸೊ ಭಾರತ ಇಂಡಿಯಾ ಅನ್ನೋ ಅಂತ ಪದದ ಬದಲಾಗಿ ಭಾರತ ಅಂತ ಬಳಸ್ಬೇಕಂತ ಏನಾಗಿತ್ತು ಟಾಪಿಕ್ ಸುದ್ದಿಯಲ್ಲಿತ್ತಲ್ವಾ. ಸೊ ಅವಾಗ ಏನ್ ಮಾಡಿದ್ರು ಅಂತಂದ್ರೆ ಎಸ್ ಜೈಶಂಕರ್ ಅನ್ನೋರು ಒಂದು ಕೃತಿಯನ್ನು ಬಿಡುಗಡೆ ಮಾಡಿರ್ತಾರೆ. ಓಕೆ, ಸೊ ಹೀಗ ಆ ಒಂದು ಕೃತಿಯಲ್ಲಿ ಆ ಕೃತಿಯ ಮೇಲೆ ಏನ್ ಮಾಡ್ಲಾಗಿತ್ತು ಅಂದ್ರೆ ಸೊ 2024ರಲ್ಲಿ ಒಂದು ಕ್ವಶನ್ ಕೇಳಿದ್ರು. ಎಸ್, ಸೊ ಹೀಗಾಗಿ ನಮ್ಗೆ ಪ್ರಶಸ್ತಿ ಕೂಡ ಏನಾಗುತ್ತೆ ಇಂಪಾರ್ಟೆಂಟ್ ಆಗುತ್ತೆ, ಮತ್ತೆ ಹಾಗೆ ಅವರು ಬರೆದಿರುವಂತ ಬುಕ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಸಾಹಿತ್ಯ ಅಕಾಡೆಮಿಯ ಬಗ್ಗೆ ನೋಡೋದಾದ್ರೆ ಸಾಹಿತ್ಯ ಅಕಾಡೆಮಿ ಎಸ್, ಸೊ ಇದು ಯಾವಾಗ ಆರಂಭವಾಗತ್ತೆ ಅಂತಂದ್ರೆ 1954ರಲ್ಲಿ. ಓಕೆ, ಹಾಗೆ ಅಂಡ್ ರಿಜಿಸ್ಟರ್ಡ್ ಅಂಡರ್ ಇದನ್ನ ಎಲ್ಲಿ ದಾಖಲು ಮಾಡಿಕೊಳ್ಳಲಾಗಿದೆ ಅಂತಂದ್ರೆ ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ 1860. ಸೊ ಇದು ಯಾವ ಒಂದು ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಕಲ್ಚರ್ ಅಂತ ಬರುತ್ತೆ. ಹಾಗೆ ಸೊ ಇದರ ಪಾತ್ರ ಏನಂತಂದ್ರೆ ಸೊ ಇಟ್ ಅಂಡರ್ಟೇಕ್ಸ್ ಲಿಟರರಿ ಆಕ್ಟಿವಿಟೀಸ್ ಇನ್ 24 ಲ್ಯಾಂಗ್ವೇಜ್. ಸೊ ನಮ್ಗೆ 8th ಶೆಡ್ಯೂಲ್ ನಲ್ಲಿ ಸೊ 8th ಶೆಡ್ಯೂಲ್ ನಲ್ಲಿ 24 ಆಫಿಷಿಯಲ್ ಲ್ಯಾಂಗ್ವೇಜ್ ಬರುತ್ತೆ. ಓಕೆ, ಸೊ ಅದರ ಜೊತೆಗೆ ಸೊ 2 more ಲ್ಯಾಂಗ್ವೇಜ್ ಪ್ಲಸ್ 2 ಆ 2 ಲ್ಯಾಂಗ್ವೇಜ್ ಯಾವ್ದಂತಂದ್ರೆ ಇಂಗ್ಲಿಷ್ ಅಂಡ್ ರಾಜಸ್ಥಾನಿ. ಓಕೆ, ಸೊ ಅಫಿಷಿಯಲ್ ಲ್ಯಾಂಗ್ವೇಜ್ ನಲ್ಲಿ ನಮ್ಗೆ ಇಂಗ್ಲಿಷ್ ಆಗ್ಲಿ ರಾಜಸ್ಥಾನಿ ಆಗ್ಲಿ ಇಲ್ಲ. ಸೊ ಆ ಒಂದು ಕೃತಿಗಳಿಗೂ ಕೂಡ ಏನ್ ಮಾಡ್ಲಾಗತ್ತೆ ಅಂದ್ರೆ ಈ ಒಂದು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ನೀಡಲಾಗತ್ತೆ. ಸೊ ಇದು ಈ ಒಂದು ಅಕಾಡೆಮಿ ಹಲವಾರು ಪ್ರಶಸ್ತಿಗಳನ್ನು ಕೂಡ ನೀಡುತ್ತೆ. ಯಾವ್ದಂತಂದ್ರೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೆ ಭಾಷಾ ಸಮ್ಮಾನ ಅಂತ ಪ್ರಶಸ್ತಿಯನ್ನು ಕೂಡ ಸೊ ಈ ಒಂದು ಅಕಾಡೆಮಿ ನೀಡುತ್ತೆ. ಎಸ್, ನೆಕ್ಸ್ಟ್ ಟಾಪಿಕ್ ಡೇಡಾ ಮೆಥಡ್ ಅಂತ ಬರುತ್ತೆ. ಡೇಡಾ ಮೆಥಡ್ ಸೊ ಏನಿದು ಆ ಡೇಡಾ ಮೆಥಡ್ ಅಂತಂದ್ರೆ ಮುರಿಯಾ ಟ್ರೈಬ್ಸ್ ಪ್ರಾಕ್ಟಿಸ್ ದಿ ಡೇಡಾ ಟ್ರೆಡಿಷನಲ್ ಮೆಥಡ್ ಆಫ್ ಪ್ರಿಸರ್ವಿಂಗ್ ಸೀಡ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ಇದು ಮುರಿಯಾ ಒಂದು ಬುಡಕಟ್ಟು ಸಮುದಾಯ ಬರುತ್ತೆ. ಸೊ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸಾಂಪ್ರದಾಯಿಕವಾಗಿ ಬೀಜಗಳನ್ನ ಸೀಡ್ ಅಂತಂದ್ರೆ ಬೀಜಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಸಂರಕ್ಷಣೆಯನ್ನ ಮಾಡ್ತಾರೆ. ಓಕೆ, ಈ ಒಂದು ಮೆಥಡ್ ಏನಂತ ಕರೀತಾರೆ ಡೇಡಾ ಮೆಥಡ್ ಅಂತ ಕೇಳ್ತಾರೆ. ಸರಿ, ಸೊ ನಿಮಗೆ ಪ್ರಿಲಿಮ್ಸ್ ನಲ್ಲಿ ಕೇಳ್ಬೋದು ಡೇಡಾ ಮೆಥಡ್ ವಿಚ್ ಇಸ್ ರಿಲೇಟೆಡ್ ಅಂತ ಕೇಳ್ಬೋದು. ಓಕೆ, ಸೊ ದಿಸ್ ಇಸ್ ದ ಸೀಡ್ ಕನ್ಸರ್ವಿಂಗ್ ಮೆಥಡ್. ಎಸ್, ಸೊ ಇಲ್ಲಿ ಇದನ್ನ ಯಾವ ರೀತಿ ಅವರು ಪ್ರೊಟೆಕ್ಟ್ ಮಾಡ್ತಾರಂತಂದ್ರೆ ಸೊ ಬೀಜಗಳನ್ನ ಯಾವ ರೀತಿ ಸಂರಕ್ಷಣೆ ಮಾಡ್ತಾರಂತಂದ್ರೆ ಸೀಡ್ಸ್ ಆರ್ ವ್ರಾಪ್ಡ್ ಇನ್ ಲೀವ್ಸ್ ಪ್ಯಾಕ್ಡ್ ಟೈಟ್ಲಿ ಟು ಲುಕ್ ಲೈಕ್ ಬೌಲ್ಡರ್ಸ್ ಅಂಡ್ ಹೂವನ್ ವಿತ್ ಇನ್ ಸಿಯಲ್ ಲೀವ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ಬೀಜಗಳನ್ನ ಏನ್ ಮಾಡ್ತಾರೆ ಕಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಅವುಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಎಲೆಗಳಿಂದ ಏನ್ ಮಾಡ್ತಾರೆ ಅದನ್ನ ವ್ರಾಪ್ ಮಾಡ್ತಾರೆ ಅಂದ್ರೆ ಸುತ್ತಾಕ್ತಾರೆ. ಓಕೆ, ಸುತ್ತಾಕ್ತಿ ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ರೀತಿ ಕಲ್ಲಿನ ತರ ಏನ್ ಮಾಡ್ತಾರೆ ಸೊ ಅದನ್ನ ಪ್ರೊಟೆಕ್ಟ್ ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಹಾಗೆ ಹೂವನ್ ವಿತ್ ಸಿಯಾಲಿ ಲೀವ್ಸ್ ಅಂತ ಬರುತ್ತೆ. ಸೊ ಅವುಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಇದರ ಸುತ್ತ ಟೈಟ್ ಆಗಿ ಏನ್ ಮಾಡ್ತಾರೆ ನೇಯ್ತಾರೆ ಈ ರೀತಿ. ಸೊ ಇದರ ಅನುಕೂಲ ಏನಂತಂದ್ರೆ ಸೊ ಇದು ಯಾವುದೇ ಒಂದು ಪೆಸ್ಟ್ ಆಗಿರ್ಬೋದು ಹಾಗೆ ವಾರ್ಮ್ ಗಳಿಂದ ಅಂದ್ರೆ ಹುಳುಗಳಿಂದ ಏನ್ ಮಾಡುತ್ತೆ ರಕ್ಷಣೆಯನ್ನ ಮಾಡುತ್ತೆ. ಇಲ್ಲಿ ಈ ಒಂದು ನಾವು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಈ ಒಂದು ಮುರಿಯಾ ಬುಡಕಟ್ಟು ಸಮುದಾಯದ ಬಗ್ಗೆ ತಿಳ್ಕೊಳ್ಬೇಕು. ಸೊ ಇದು ಸಬ್ ಗ್ರೂಪ್ ಆಫ್ ಗೊಂಡಾ ಟ್ರೈಬ್ ಅಂತ ಬರುತ್ತೆ. ಗೊಂಡಾ ಟ್ರೈಬ್ ಸೊ ಇದೆಲ್ಲ ಬರುತ್ತೆ. ಗೊಂಡಾ ಟ್ರೈಬ್ ಅನ್ನೋದು ನಮಗೆ ಛತ್ತೀಸ್ಗಢ ನಲ್ಲಿ ಬರುತ್ತೆ. ಸೊ ನಮಗೆ ಈ ಒಂದು ಬುಡಕಟ್ಟು ಸಮುದಾಯ ಅನ್ನೋದು ಕೂಡ ನಮ್ಗೆ ಏನಾಗುತ್ತೆ ಇಲ್ಲಿ ಟ್ರೈಬಲ್ಸ್ ಇಂಪಾರ್ಟೆಂಟ್ ಟ್ರೈಬಲ್ಸ್ ಅಸೋಸಿಯೇಟೆಡ್ ವಿತ್ ದಿ ಇಂಪಾರ್ಟೆಂಟ್ ಸ್ಟೇಟ್ಸ್ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವ ಒಂದು ಬುಡಕಟ್ಟು ಸಮುದಾಯ ಸೊ ಯಾವ ರಾಜ್ಯಗಳಿಗೆ ಸಂಬಂಧಪಟ್ಟಿರ್ತಾರೆ ಅಂತ ಎಕ್ಸಾಮ್ ನಲ್ಲಿ ಕೇಳಿರ್ತಾರೆ. ಎಸ್, ಸೊ ದಿಸ್ ಇಸ್ ದ ಅಸೋಸಿಯೇಟೆಡ್ ವಿತ್ ದ ಮುರಿಯಾ ರೆಬೆಲಿಯನ್ ಬಸ್ತಾರ. ಓಕೆ, ಸೊ ಇವ್ರು ಏನ್ ಮಾಡ್ತಾರೆ
ಸೊ ಈ ಒಂದು ಏನು ಈ ದಂಗೆಯಲ್ಲಿ 1876ರಲ್ಲಿ ನಡೆದಂತ ದಂಗೆಯಲ್ಲಿ ಕೂಡ ಏನ್ ಮಾಡಿರ್ತಾರೆ, ಪಾರ್ಟಿಸಿಪೇಟ್ ಅನ್ನ ಮಾಡಿರ್ತಾರೆ. ಹಾಗೆ ಸೊ ಇವರಲ್ಲಿ ಒಂದು ಆಚರಣೆ ಬರುತ್ತೆ, ಗೋತುಲ್ ಅಂತ. ಓಕೆ, ಈ ಒಂದು ಗೋತುಲ್ ಅನ್ನುವಂತ ಆಚರಣೆಯಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ವೇರ್ ಯಂಗ್ ಬಾಯ್ಸ್ ಅಂಡ್ ಗರ್ಲ್ಸ್ ಚೂಸ್ ದೇರ್ ಓನ್ ಲೈಫ್ ಪಾರ್ಟ್ನರ್. ಓಕೆ, ಈ ಒಂದು ಯಂಗ್ ತರುಣ ಹುಡುಗ ಮತ್ತು ಹುಡುಗಿಯರಿಗೆ ಏನ್ ಮಾಡ್ತಾರೆ ಅಂತಂದ್ರೆ, ಈ ಒಂದು ಸಂಪ್ರದಾಯದಲ್ಲಿ ಅವರ ಒಂದು ಜೀವನದ ಸಂಗಾತಿಯನ್ನ ಆರಿಸಿಕೊಳ್ಳಲಿಕ್ಕೆ ಸೊ ಅವಕಾಶವನ್ನ ನೀಡಲಾಗತ್ತೆ. ನೆಕ್ಸ್ಟ್ ಲುಷೈ ಟ್ರೈಬ್ ಅಂತ ಬರುತ್ತೆ. ಲುಷೈ ಟ್ರೈಬ್ ರೇರ್ ಹೆಮಿ ಪ್ಯಾರಾಸೈಟಿಕ್ ಟೆರಿಸ್ಟ್ರಿಯಲ್ ಪ್ಲಾಂಟ್. ಸೊ ಇದೇನಿದು ಪಾಂಗಪುಯಿ ಲುಷಿಯೋರಮ್ ಅಂತ ಬರುತ್ತೆ. ಹ್ಯಾಸ್ ಬಿನ್ ಫೌಂಡ್ ಇನ್ ದ ಪಾಂಗ್ಪುಯ್ ನ್ಯಾಷನಲ್ ಪಾರ್ಕ್ ಆಫ್ ಮಿಜೋರಾಂ. ಸೊ ಇಲ್ಲಿ ನಮ್ಗೆ ಎರಡು ಏನಂತಂದ್ರೆ, ಈ ಮಿಜೋರಾಂ ನಲ್ಲಿ ಕಂಡು ಬರುವಂತ ಬುಡಕಟ್ಟು ಸಮುದಾಯ ಯಾವುದು, ಲುಷೆ ಅನ್ನುವಂತ ಟ್ರೈಬ್ ಕಂಡು ಬರುತ್ತೆ. ಹಾಗೆ ಸೊ ಇದೇ ಒಂದು ಪ್ರದೇಶದಲ್ಲಿ ಕಂಡು ಬರುವಂತ ನ್ಯಾಷನಲ್ ಪಾರ್ಕ್ ಇಂಪಾರ್ಟೆಂಟ್ ನಮ್ಗೆ. ಓಕೆ, ಸೊ ಯಾವ್ದಿದು ಪಾಂಗ್ಪುಯಿ ನ್ಯಾಷನಲ್ ಪಾರ್ಕ್. ಎಕ್ಸಾಮ್ ನಲ್ಲಿ ನಮ್ಗೆ ಕೇಳಿರ್ತಾರೆ ಸ್ಟೇಟ್ ಕೊಟ್ಟು, ಸೊ ಅದರ ರಿಲೇಟೆಡ್ ಆಗಿರುವಂತ ನ್ಯಾಷನಲ್ ಪಾರ್ಕ್ ಕೂಡ ಕೇಳ್ತಾರೆ. ಸೊ ಇದೆಲ್ಲಿ ಬರುತ್ತೆ, ಪಾಂಗ್ಪುಯಿ ನ್ಯಾಷನಲ್ ಪಾರ್ಕ್ ಅನ್ನೋದು ನಮಗೆ ಮಿಜೋರಾಂ ನಲ್ಲಿ ಕಂಡು ಬರುತ್ತೆ. ಸೊ ಇವರ ಬಗ್ಗೆ ನೋಡೋದಾದ್ರೆ, ಈ ಒಂದು ಲುಷೆ ಟ್ರೈಬ್ ಬಗ್ಗೆ, ಸೊ ಇವರು ಟ್ರೈಬ್ ಅಂಡರ್ ದ ಕುಕಿ ಚಿನ್ ಗ್ರೂಪ್ ಟ್ರೈಬ್ಸ್ ನಲ್ಲಿ ಬರ್ತಾರೆ. ಸೊ ಕುಕಿ ಇವರು ಎಲ್ಲಿ ಬರ್ತಾರೆ, ನಮ್ಗೆ ಮಿಜೋರಾಂ ನಲ್ಲಿ ಕಂಡು ಬರ್ತಾರೆ. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಟಾಪಿಕ್. ಅವರ್ಸ್ ಅಂತ ಬರ್ತಾರೆ. ಸೊ ಇವರು ಕೂಡ ಏನಂತಂದ್ರೆ ಒಂದು ಬುಡಕಟ್ಟು ಸಮಾಜಕ್ಕೆ ಸಂಬಂಧಪಟ್ಟಿದವರು. ಸೊ DNA ಅನಲೈಸಿಸ್ ಆಫ್ ಎನಿಸೆಂಟ್ ಗ್ರೇವ್ಸ್ ಹ್ಯಾಸ್ ರಿವೀಲ್ಸ್ ಇನ್ಸೈಟ್ಸ್ ಆನ್ ದ ಸೋಷಿಯಲ್ ಲೈಫ್ ಆಫ್ ಅವಾರ್ಸ್ ಅಂತ ಇದೆ. ಸೊ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು, ಈ ಒಂದು ಅವಾರ್ಸ್ ಅಂತಂದ್ರೆ ಯಾರು ಇವರು. ಸೊ ಇವರೊಂದು ನೊಮ್ಯಾಡಿಕ್ ಪೀಪಲ್ ಅಂತಂದ್ರೆ ಅಲಿಮಾರಿ ಜನಾಂಗದವರು. ಇವರು ಅಂದ್ರೆ ಒಂದೇ ಕಡೆ ನೆಲೆಗೊಳ್ಳದ ಒಂದು ಬುಡಕಟ್ಟು ಸಮುದಾಯಕ್ಕೆ ಸೇರಿರ್ತಾರೆ. ಸೊ ಇವರನ್ನ ಅಂದ್ರೆ ಇವರು ಹೂನರ್ ಅಂತ ಬರ್ತಾರೆ ನಮ್ಗೆ. ಸೊ ಅಂದ್ರೆ ಎನಿಸೆಂಟ್ ಹಿಸ್ಟ್ರಿಯನ್ನ ಸ್ಟಡಿ ಮಾಡ್ಬೇಕಾಗಿದ್ರೆ ಅಲ್ಲಿ ಹೂನರು ಅನ್ನೋಂತ ಒಂದು ಸಾಮ್ರಾಜ್ಯ ಬರುತ್ತೆ, ಅದರ ಉತ್ತರಾಧಿಕಾರಿಗಳಂತ ಸೊ ಇವ್ರಿಗೆ ಕರೀತಾರೆ ಅವರ್ಸ್ಗಳಿಗೆ. ಸೊ ಇದಿಷ್ಟು ಮೇ ತಿಂಗಳಿನ ಒಂದು ಆರ್ಟ್ ಅಂಡ್ ಕಲ್ಚರ್ನ ಕುರಿತಾಗಿರುವಂತಹ ಟಾಪಿಕ್ಸ್ ಗಳಾಗಿದ್ದು. ಸೊ ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ನಾವು ಇಂಪಾರ್ಟೆಂಟ್ ಪರ್ಸನಾಲಿಟಿ, ಓಕೆ, ಪ್ರಮುಖ ವ್ಯಕ್ತಿಗಳ ಹಾಗೆ ಇಂಪಾರ್ಟೆಂಟ್ ಪರ್ಸನಾಲಿಟಿ ಹಾಗೆ ಸೊ ಇಂಪಾರ್ಟೆಂಟ್ ಪ್ಲೇಸಸ್ ಹಾಗೆ ಥೀಮ್ಸ್, ಸುದ್ದಿಯಲ್ಲಿರುವಂತ ಥೀಮ್ಸ್ ಗಳ ಕುರಿತು ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ಸೊ ಡಿಸ್ಕಸ್ ಮಾಡಲಿದ್ದೀವಿ. ಸೊ ಇದಿಷ್ಟು ಮೇ ತಿಂಗಳ ಒಂದು ಆರ್ಟ್ ಅಂಡ್ ಕಲ್ಚರ್ನ ಸುದ್ದಿ ವಿಶ್ಲೇಷಣೆ ಆಗಿತ್ತು. ಸೊ ಎಲ್ರಿಗೂ ನಮಸ್ಕಾರ.